ಎಲ್ಲರಿಗೂ ನಮಸ್ಕಾರ. ನಾನು ಪ್ರಜ್ವಲ್, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿನ್ನೂರ್ ವತಿಯಿಂದ. ನಾವು ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡಿದ್ವಪ್ಪ ಅಂತಂದ್ರೆ, ನವೋದಯದ್ದು ಹೊಸ ಸಿಲೆಬಸ್ EVS ನ ಒಂದು ಚಾಪ್ಟರ್ನ ಕಂಪ್ಲೀಟ್ ಮಾಡೋಕ್ಕೆ ಆಲ್ಮೋಸ್ಟ್ ಕ್ಲೋಸ್ ಬಂದಿದ್ವಿ. ಯಾವ್ದು ಗೊತ್ತಾ? ವಾಟರ್ ಮೇಲೆ ನಾನು ನಿಮಗೆ ಚಾಪ್ಟರ್ ಮಾಡಿದ್ದೆ. ಎಲ್ಲಿಗೆ ಬಿಟ್ಟಿದ್ದೆ ಅಂದ್ರೆ ಲಾಸ್ಟ್ ಕ್ಲಾಸ್ನಲ್ಲಿ ಸೋರ್ಸಸ್ ಆಫ್ ವಾಟರ್ಗೆ ಬಿಟ್ಟಿದ್ದೆ. ನಾವು ಇವತ್ತು ಏನು ಮಾಡೋಣ ಅಂತಂದ್ರೆ, ಈ ವಾಟರ್ ನಾನು ಏನು ಲಾಸ್ಟ್ ಕ್ಲಾಸಲ್ಲಿ ಒಂದು 30 ನಿಮಿಷದ ಕ್ಲಾಸ್ ಮಾಡಿದ್ದೆ ಅಲ್ಲ, ಅದು ಮತ್ತು ಇವಾಗ ಈ ಸೋರ್ಸಸ್ ಆಫ್ ವಾಟರು ಮತ್ತೆ ಇರಿಗೇಷನ್ ಅಂದ್ರೆ ಏನು, ಮತ್ತೆ ವಾಟರ್ಗೆ ಆಗ್ತಾ ಇರೋ ಪ್ರಾಬ್ಲಮ್ಸ್ ಏನು, ಅದನ್ನೆಲ್ಲ ನೋಡ್ಕೊಂಡು 50 ಕ್ವಶನ್ಸ್ನ ಕ್ವಿಜ್ ಕಂಡಕ್ಟ್ ಮಾಡೋಣ. 15 ಕ್ವಶನ್ಸ್ನ ಕ್ವಿಜ್ ಕಂಡಕ್ಟ್ ಮಾಡೋಣ. ಯಾಕೆ ಗೊತ್ತಾ? ನವೋದಯ ಸಿಲೆಬಸ್ ಅಲ್ಲಿ ನಿಮಗೆ 20 ಕ್ವಶನ್ಸ್ EVS ಬರ್ತವೆ. ಹೌದಾ? EVS 20 ಕ್ವಶನ್ಸ್ ಬರ್ತವೆ. ಆ 20 ಕ್ವಶನ್ಸ್ ಅಲ್ಲಿ ನಿಮಗೆ 15 ಕ್ವಶನ್ಸ್ MCQ ಇರ್ತಾವೆ. ಅಂದ್ರೆ 4 ಆಪ್ಷನ್ ಇರ್ತಾವ. ಒಂದು ಕ್ವಶನ್ ಕೊಟ್ಟು 4 ಆಪ್ಷನ್. ನೆಕ್ಸ್ಟ್ ಇನ್ನೂ 5 ಕ್ವಶನ್ಸ್ ಏನಿರ್ತಾವ ಅಂತಂದ್ರೆ, ಒಂದು ಪ್ಯಾಸೇಜ್ ಇರುತ್ತಾ. ಆ ಪ್ಯಾಸೇಜ್ ಅಂದ್ರೆ ಗದ್ಯ ಭಾಗ, ಸೈನ್ಸ್ ರಿಲೇಟೆಡ್ ಒಂದು ಗದ್ಯ ಭಾಗ ಇರುತ್ತಾ. ಆ ಗದ್ಯ ಭಾಗದ ಅನುಸಾರದ ಮೇಲೆ ಅದ್ರ ಮೇಲೆ 5 ಕ್ವಶನ್ ಇರ್ತಾವು. ಅದ್ರ ಸಲುವಾಗಿ ನಾವೇನ್ ಮಾಡೋಣ, 15 ಕ್ವಶನ್ಸ್ನ ಒಂದು ಪ್ರಾಕ್ಟೀಸ್ ಮಾಡೋಣ ಅಂತ. ಫಸ್ಟ್ ಉಳಿದಿರುವಂತ ಕಾನ್ಸೆಪ್ಟ್ ನ ಮುಗಿಸ್ಕೊಳ್ಳೋಣ ಅಂತ. ನೋಡಿ, ಫಸ್ಟ್ ಏನಿದೆ ನೋಡಿ, ಸೋರ್ಸಸ್ ಆಫ್ ವಾಟರ್. ಇಲ್ಲಿಗೆ ನಾನು ನಿಲ್ಸಿದ್ದೆ. ಸೋರ್ಸಸ್ ಅಂತಂದ್ರೆ ನೀರು ನಿಮಗೆ ಎಲ್ಲೆಲ್ಲಿಂದ ಸಿಗುತ್ತೆ ಅಂತ. ನಮ್ಗೆಲ್ಲರಿಗೂ ಗೊತ್ತು, ನಮ್ಮ ಮನೆಗೆ ನಲ್ಲಿಯಿಂದ ಸಿಗುತ್ತೆ. ಅಂದ್ರೆ ನಳಕ್ಕೆ ಎಲ್ಲಿಂದ ಸಿಗುತ್ತೆ? ಅಲ್ಲಿ ಯಾರೋ ಮುನ್ಸಿಪಾಲಿಟಿಯಿಂದ ನೀರು ಕಳಿಸ್ತಾರೆ, ಅವ್ರಿಗೆ ಎಲ್ಲಿಂದ ಸಿಗುತ್ತೆ? ಅವ್ರು ಏನೋ ಒಂದು ವಾಟರ್ ಅಲ್ಲಿ ಸ್ಟೋರ್ ಮಾಡಿರ್ತಾರೆ, ಅವ್ರಿಗೆ ಎಲ್ಲಿಂದ ಸಿಗುತ್ತೆ? ಇದೇ ತರ ನಾವು ಟ್ರ್ಯಾಕ್ ಮಾಡ್ತಾ ಹೋದ್ರೆ ನಮಗೆ ನೈಸರ್ಗಿಕ ಸಂಪನ್ಮೂಲ, ನೈಸರ್ಗಿಕ ಸೋರ್ಸಸ್ ಇಂದನೇ ಸಿಗೋದು ನೀರು. ಫಸ್ಟ್ ಮಳೆ, ರೇನ್ ಇಸ್ ದಿ ಮೇನ್ ಸೋರ್ಸ್ ಆಫ್ ವಾಟರ್. ಈ ರೇನು ಏನ್ ಮಾಡ್ತಪ್ಪ ಅಂತಂದ್ರೆ, ನದಿಗಳನ್ನ, ಕೆರೆಗಳನ್ನ, ಜಲಾಶಯಗಳನ್ನ, ಇವುಗಳನ್ನ ಮಳೆಯಿಂದ ತುಂಬಿಸ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ, ನಾವು ಪೈಪ್ ಲೈನ್ ಎತ್ಕೊಂಡು ನಮ್ಮ ಮನೆಗಳಿಗೆ ಅಥವಾ ಇನ್ನೊಂದು ನಮ್ಮ ಹೊಲಗಳಿಗೆ ಹಾಕೊಂಡು ಏನ್ ಮಾಡ್ತೀವಿ, ಅದನ್ನ ಬಳಸ್ಕೊಂತೀವಿ. ಇದೇ ತರ ಬರೀ ಸೋರ್ಸಸ್ ಆಫ್ ವಾಟರ್. ಇವು ಮೇಲ್ಮೈ ಅಂತಂದ್ರೆ ಭೂಮಿಯ ಮೇಲೆ, ಇದು ಭೂಮಿ ಅಂತ ತಿಳ್ಕೊಳ್ಳಿ, ಈ ತರ ಶೇಪ್. ಈ ಭೂಮಿಯ ಮೇಲೆ ಗುಡ್ಡಗಳು, ನಮ್ಮ ಮನೆಗಳು ಎಲ್ಲ ಇರ್ತಾವಲ್ಲ, ಇಲ್ಲಿ ಹಳ್ಳ ಕೊಳ್ಳಗಳು ಮತ್ತೆ ನದಿಗಳು, ಕೆರೆಗಳೆಲ್ಲ ಭೂಮಿ ಮೇಲೆ ಇರ್ತಾವ. ಅದೇ ತರ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದಾಗ, ಭೂಮಿಯ ಒಳಗಡೆ ಯಾವಾಗ ಅತಿ ಹೆಚ್ಚು ಮಳೆ ಆಗ್ತಾ ಇದೆಯಲ್ಲ, ಅವಾಗ ನೀರು ಇಂಗಿ ಒಳಗಡೆ ಹೋಗ್ತೈತಿ. ಅಲ್ಲಿ ಒಳಗಡೆ ಹೋಗಿ ಅಲ್ಲಿ ಒಳಗಡೆ ನೀರು ಸ್ಟೋರ್ ಆಗಿರುತ್ತೆ. ನಾನು ಇದಕ್ಕೊಂದು ಟರ್ಮ್ ಹೇಳಿದ್ದೆ, ನಿಮಗೆ ನೆನಪೈತಂದ್ರೆ ಅಕ್ವಿಫರ್ಸ್ ಅಂತ. ಅಕ್ವಿಫರ್ಸ್ ಅಂತಂದ್ರೆ ಭೂಮಿಯ ಒಳಗಡೆ ನೀರು ಕೆರೆ ತರ ಸ್ಟೋರ್ ಆಗಿರುತ್ತಂತ. ಅದೇ ತರ ಓಪನ್ ವೆಲ್ಸ್, ಹ್ಯಾಂಡ್ ಪಂಪ್ಸ್, ಡೀಪ್ ಟ್ಯೂಬ್ ವೆಲ್ಸ್, ಇವೆಲ್ಲ ಏನ್ ಗೊತ್ತಾ? ನಾವು ಅದರನ್ನ ಬೋರ್ವೆಲ್ ಮಾಡಿ ಅಥವಾ ಬೋರ್ವೆಲ್ ಮಷೀನ್ ಇಂದ ಕೊರೆದು ಅಲ್ಲಿಂದ ಪೈಪಿಂದ ನೀರನ್ನ ಎತ್ತಿ ನಮಗೆ ಬೇಕಾದಂತ ನೀರನ್ನ ನಾವು ಯೂಸ್ ಮಾಡ್ತೀವಿ. ಓಕೆ, ಇದು ಜಾಸ್ತಿ ನಾವು ಇಲ್ಲಿ ಈ ಟಾಪಿಕ್ ಮೇಲೆ ವೇಸ್ಟ್ ಮಾಡೋದು ಬೇಡ, ನಾವು ಮುಂದೆ ಹೋಗೋಣ ಅಂತ. ಫಸ್ಟ್ ನೆಕ್ಸ್ಟ್ ಏನಿದೆ ಗೊತ್ತಾ? ವಾಟರ್ ಪೊಲ್ಯೂಷನ್ ಅಂದ್ರೆ ಏನಪ್ಪ ನೋಡ್ರಿ. ವಾಟರ್ ಅಂತಂದ್ರೆ ನೀರು, ಪೊಲ್ಯೂಷನ್ ಅಂತಂದ್ರೆ ಹೊಲಸು ಮಾಡಾಕತ್ತೀವಿ ನಾವು. ಇಲ್ಲಿ ನೋಡ್ರಿ, ನಿಮ್ಗೆ ಕಾಣಿಸಕತ್ತದ ಬಿಳಿ ನೀರು. ಈ ನೀರು ಇಷ್ಟು ಹೊಲಸಾಗೈತಂದ್ರೆ ಯಾಕೆ? ಇದ್ರ ಕಾರಣ ಏನಾಯ್ತಪ್ಪ ಅಂತಂದ್ರೆ, ಈ ನೀರನ್ನ ಜಲ ಮಾಲಿನ್ಯ ಅಂತ ಕರಿತೀವಿ ಕನ್ನಡದೊಳಗಡೆ. ಮಾಲಿನ್ಯ ಅಂತಂದ್ರೆ ಹೊಲಸು ಮಾಡೋದು. ಸಪೋಸ್ ನೋಡ್ರಿ, ನಾವೇನ್ ಮಾಡ್ತೀವಪ್ಪ, ನಮ್ಗ ನೀರ್ನ ತಗೊಂತೀವಿ, ನಮ್ಗ ಜಳಕ ಮಾಡಕ್ ನೀರ್ ಬೇಕು, ನಮ್ಗ ಬಟ್ಟೆ ಏನೋ ದನ ಕರುಗಳನ್ನ ತೊಳೆಯಕ ನೀರ್ ಬೇಕು. ನಾವೇನ್ ಮಾಡ್ತೀವಿ ಅಂತ, ಅದನ್ನ ಒಂದು ಬಕೆಟ್ ತಗೊಂಡು ಅದನ್ನ ತೊಳೆಯೋದ್ ಬಿಟ್ಟು ನಾವೇನ್ ಮಾಡ್ತೀವಿ, ದನಗಳನ್ನ ಕರುಗಳನ್ನ ಕರ್ಕೊಂಡು ಸೀದಾ ಕೆರೆಗೆ ಹೋಗ್ತೀವಿ. ಕೆರೆಗಳಿಗೆ ಹೋಗಿ ಸೋಪ್ ಅದನ್ನೆಲ್ಲ ಹಚ್ಚಿ ಅದರೊಳಗೆ ಹೊಲಸದೆಲ್ಲ ಅದಿರ್ತಲ್ಲ, ಅದೇ ಕೆರೆಗಳಿಗೆ ಹೋಗಿ ಸೇರ್ಕೊಂಡ್ಬಿಡ್ತೀವಿ. ಇದೇ ವಾಟರ್ ಪೊಲ್ಯೂಷನ್, ಹೌದಲ್ವಾ? ಇಲ್ಲಿ ನೋಡ್ರಿ, ಈಗ ನಾವು ನಮ್ಮ ಊರಿನ ಹತ್ರ ಯಾವ್ದೋ ಒಂದು ಕಬ್ಬಿನ ಕಾರ್ಖಾನೆ ಐತೆ ಅಂತ ತಿಳ್ಕೊರಿ, ಕಬ್ಬಿನ ಫ್ಯಾಕ್ಟರಿ ಐತೆ ಅಂತ. ಅಲ್ಲಿ ನೀರ್ ಬೇಕಲ್ವಾ? ಆ ನೀರನ್ನ ಯೂಸ್ ಮಾಡಿ ನಾವೇನೈತೀವಲ್ಲ, ಅದನ್ನ ಒಂದ್ ಕಡೆ ಏನ್ ಮಾಡ್ತಾರ, ಅದು ಯಾರು ವೇಸ್ಟ್ ನೀರ್ ಇರ್ತೈತಲ್ಲ, ಆ ವೇಸ್ಟ್ ನೀರನ್ನ ತಗೊಂಡೋಗಿ ಏನ್ ಮಾಡ್ತಾರಂತಂದ್ರೆ, ಡೈರೆಕ್ಟ್ ಹಳ್ಳ ಅಥವಾ ನಿಯರೆಸ್ಟ್ ಕೆರೆ ಅಥವಾ ನಿಯರೆಸ್ಟ್ ಏನ್ ಮಾಡ್ತಾರೆ, ಹಳ್ಳ, ಕೆರೆ ಅಥವಾ ನದಿಗಳಿಗೆ ಹೋಗಿ ಸೇರಿಸ್ಬಿಡ್ತಾರೆ. ಹೌದಲ್ವಾ? ನೆಕ್ಸ್ಟ್ ನೋಡಿ, ಇದು ವಾಟರ್ ಪೊಲ್ಯೂಷನ್ ಹೆಂಗಾಗುತ್ತಪ್ಪ ಅಂತಂದ್ರೆ, ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ಸ್ ಅಂತಂದ್ರೆ ಕೈಗಾರಿಕಾ ತ್ಯಾಜ್ಯ. ನನ್ನ ಜಸ್ಟ್ ಹೇಳಿದೆ, ಒಂದು ಕಬ್ಬಿನ ಕಾರ್ಖಾನೆ ಅಥವಾ ಸಕ್ಕರೆ ಕಾರ್ಖಾನೆ ಐತೆ ಅಂತ ತಿಳ್ಕೊರಿ. ಸಕ್ಕರೆ ಕಾರ್ಖಾನೆ ಐತಿ.
ಇದ್ರೊಳಗಡೆ ಎಷ್ಟಕ್ಕೊಂದು ಮಷೀನ್ಸ್ ಇರ್ತಾವು, ಇದ್ರೊಳಗಡೆ ಎಷ್ಟಕ್ಕೊಂದು ಹೊಲಸನ್ನ ಕ್ಲೀನ್ ಮಾಡಕ ನೀರು ಬೇಕಾಗಿರ್ತೈತಿ. ಆ ನೀರನ್ನ ಏನ್ ಮಾಡ್ತಾರ ಗೊತ್ತಾ, ಅದನ್ನೆಲ್ಲ ಕ್ಲೀನ್ ಮಾಡ್ತಾರ. ಆ ಹೊಲಸು ನೀರನ್ನು ತಗೊಂಡೋಗಿ ಏನ್ ಮಾಡ್ತಾರ, ಅದನ್ನೇ ಹೊರಗಡೆ ಬಿಟ್ಬಿಡ್ತಾರೆ. ಸಂಸ್ಕರಿಸದ ರಾಸಾಯನಿಕಗಳು ಅಂತ, ಅನ್ಟ್ರೀಟೆಡ್ ಕೆಮಿಕಲ್ಸ್, ಟಾಕ್ಸಿಕ್ ಕೆಮಿಕಲ್ಸ್ ಅಂತ. ಏನ್ ಗೊತ್ತಾ ಇವು, ಇಲ್ಲಿ ಕೆಲವೊಂದಿಷ್ಟು ಇಂಡಸ್ಟ್ರಿ ಒಳಗಡೆ ಅಂದ್ರೆ ಒಂದು ಫ್ಯಾಕ್ಟರಿ ಒಳಗಡೆ, ಸಪೋಸ್ ನೋಡ್ರಿ ಗ್ರಾನೈಟ್ ಫ್ಯಾಕ್ಟರಿ ಐತೆ ಅಂತ ತಿಳ್ಕೊರಿ, ಕಲ್ಲು ಕೊರಿಯೋ ಮಷೀನ್ಗಳು ಇರ್ತಾವ. ಆ ಕಲ್ಲು ಕೊರಿಯಕ ಕಲ್ಲನ್ನ ಸಾಫ್ಟ್ ಮಾಡ್ಲಿ ಅಂತಂದು ಒಂದಿಷ್ಟು ಕೆಮಿಕಲ್ಸ್ ಯೂಸ್ ಮಾಡ್ತಾರೆ. ಆ ಕೆಮಿಕಲ್ಸ್ ಕಲ್ಲನ್ನ ಯೂಸ್ ಮಾಡಿ ಅದನ್ನ ಕೆಮಿಕಲ್ಸ್ ಎಲ್ಲ ನೀರಲ್ಲಿ ಸೇರ್ಕೊಂಡಿರ್ತಾವಲ್ಲ, ಅದನ್ನ ಯಾರು ಟ್ರೀಟ್ ಮಾಡಂಗಿಲ್ಲ. ಅಂದ್ರೆ ಅದನ್ನ ಕಡಿಮೆ ತ್ಯಾಜ್ಯಗೊಳಿಸಿ ಅದನ್ನ ಕ್ಲೀನ್ ಮಾಡಿ ಯಾರು ಬಿಡಂಗಿಲ್ಲ. ಅದು ಸುಮ್ಮನೆ ಚರಂಡಿಗೆ ಬಿಟ್ಬಿಡ್ತಾರ, ಇಲ್ಲ ಯಾವ್ದೋ ಒಂದು ಹಳ್ಳಕ್ಕೆ ಬಿಟ್ಬಿಡ್ತಾರ, ಯಾವ್ದೋ ಒಂದು ನದಿಗೆ ಬಿಟ್ಬಿಡ್ತಾರ, ಯಾವ್ದೋ ಒಂದು ಕೆರೆಗೆ ಬಿಟ್ಬಿಡ್ತಾರ. ಅದರಿಂದ ಏನಾಗುತ್ತಂದ್ರೆ ನದಿಗಳ ಮೀನುಗಳಿರ್ತಾವ, ಅಲ್ಲಿ ಜಲಚರ ಪ್ರಾಣಿಗಳಿರ್ತಾವ, ಅವುಗೆಲ್ಲ ಹಾನಿ ಆಗುತ್ತೆ. ನೆಕ್ಸ್ಟ್ ಆ ನದಿಯನ್ನು ನೀರು ಕುಡಿಯಕ, ಹಳ್ಳದಿಂದ ನೀರು ಕುಡಿಯಕ ಪ್ರಾಣಿಗಳು ಬರ್ತಾವಿಲ್ಲ, ಆ ಪ್ರಾಣಿಗಳಿಗೆ ಏನಾಗುತ್ತೆ ಹೇಳ್ರಿ, ಪ್ರಾಣಿಗಳಿಗೂ ಕೂಡ ಹಾನಿ ಆಗುತ್ತೆ, ಪ್ರಾಣಿಗಳು ಸಾಯ್ತಾವ. ನೆಕ್ಸ್ಟ್ ಅದೇ ನದಿ ನೀರನ್ನ ನಾವು ಯೂಸ್ ಮಾಡ್ತೀವಿ, ಹೌದಿಲ್ಲ? ಇದರ ಸಲುವಾಗಿ ಮೊದಲು ನೈಸರ್ಗಿಕದಲ್ಲಿ, ನೇಚರಲ್ಲಿ ಪ್ಯೂರೆಸ್ಟ್ ಕ್ಲೀನ್ ವಾಟರ್ ನಮ್ಗೆ ಸಿಗ್ತಿತ್ತು, ಹೌದಲ್ವಾ? ನಾವು ಡೈರೆಕ್ಟ್ ಕೆರೆ ಅಥವಾ ನದಿಗಿಂದ ಹೋಗಿ ಅದರಿಂದ ಡೈರೆಕ್ಟ್ ನೀರು ಕುಡಿಬೋದಿತ್ತು. ಬಟ್ ಇವಾಗ ಹಂಗಿಲ್ಲ, ನಾವ್ ಎಲ್ಲರೂ ಫಿಲ್ಟರ್ ವಾಟರ್ನ ಮನೆಗೆ ತರ್ಸಕತ್ತೀವಿ. ಯಾಕೆ ಗೊತ್ತಾ? ಆ ನೀರನ್ನ ಯಾವುದೇ ಪ್ರಾಣಿಗಳು, ಯಾವುದೇ ಪಕ್ಷಿಗಳು, ಯಾವುದೇ ಜಲಚರ ಜೀವಿಗಳು ಹಾಳು ಮಾಡಿಲ್ಲ, ಅದನ್ನ ನಾವೇ ಹಾಳು ಮಾಡಿ, ನಾವೇ ನಮ್ಮ ಕೈಯಿಂದನೇ ಅದನ್ನ ಹಾಳು ಮಾಡಿ ಅದನ್ನೇ ನಾವು ಫಿಲ್ಟರ್ ಮಾಡ್ಕೊಂಡು ನೀರು ಕುಡಿಯಾಕತ್ತೀವಿ. ಯಾಕಪ್ಪ ಅಂತಂದ್ರೆ ಈ ವಾಟರ್ ಪೊಲ್ಯೂಷನ್ ಸಲುವಾಗಿ. ನೆಕ್ಸ್ಟ್ ಇಂಡಸ್ಟ್ರಿಯಲ್, ಇದರಿಂದ ಅಷ್ಟೇ ಆಗಂಗಿಲ್ಲ. ಡೊಮೆಸ್ಟಿಕ್ ಸೀವೇಜ್ ಅಂತಂದ್ರೆ ನಮ್ಮ ಮನೆಯೊಳಗಡೆ ಸೋಪು, ಡಿಟರ್ಜೆಂಟು, ಹ್ಯೂಮನ್ ಎಕ್ಸ್ಕ್ರಿಯೇಟ ಅಂತಂದ್ರೆ ಮನುಷ್ಯನ ತ್ಯಾಜ್ಯ ಅಂತ ತಿಳ್ಕೊಳ್ಳಿ. ಸೋಪು, ಡಿಟರ್ಜೆಂಟ್, ನಾವು ಹ್ಯೂಮನ್ ಎಕ್ಸ್ಕ್ರಿಯೇಟ್ ಅಂದ್ರೆ ವಾಶ್ರೂಮ್ಗೆ ಹೋಗ್ತೀವಲ್ಲ, ಅದನ್ನೆಲ್ಲ ಏನ್ ಮಾಡ್ತೀವಿ, ಚರಂಡಿ ಒಳಗಡೆ ಬಿಟ್ಬಿಡ್ತಾರೆ, ಹೌದಾ? ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದಂತಂದ್ರೆ ಮನೆಯ ಬಚ್ಚಲ ನೀರು ಸೀದಾ ಚರಂಡಿಗೆ ಕನೆಕ್ಟ್ ಇರ್ತೈತಿ, ಹೌದಲ್ವಾ? ಆ ನೀರು ಎಲ್ಲಿಗೆ ಹೋಗುತ್ತೆ? ನೀವು ಥಿಂಕ್ ಮಾಡ್ಬೋದು, ಇದು ಒಂದು ದೊಡ್ಡ ಸಿಟಿ ಐತಲ್ವಾ, ಈಗ ಒಂದು ದೊಡ್ಡ ಬೆಂಗಳೂರು ಅಂತ ತಗೋರಿ, ಬೆಂಗಳೂರು ಒಳಗಡೆ ಅಪ್ರಾಕ್ಸಿಮೇಟ್ಲಿ ಒಂದು 2 ಕೋಟಿ ಜನ ಬದುಕ್ತಾರೆ. ಅಪ್ರಾಕ್ಸಿಮೇಟ್ಲಿ 1.5 ಕೋಟಿಯಿಂದ 2 ಕೋಟಿ ಜನ. ಆ ಎಲ್ಲಾ ಜನರಿಗೆ ನೀರು ಬರೋದು ಕಾವೇರಿ ನದಿಯಿಂದ, ಹೌದಲ್ವಾ? ಕಾವೇರಿ ನದಿಯಿಂದ ನೀರು ಬರುತ್ತೆ, ಹೌದು, ಕಾವೇರಿ ನದಿಯಿಂದ ನೀರು ಬಂತಲ್ವಾ? ಅಲ್ಲಿಂದ ಬರುತ್ತಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಿ ಯೂಸ್ ಮಾಡ್ತಾರಲ್ಲ, ಅದನ್ನೆಲ್ಲ ಚರಂಡಿಗೆ ಬಿಡ್ತಾರಲ್ಲ, ಅದು ಎಲ್ಲಿಗೆ ಹೋಗ್ತದೆ ಗೊತ್ತಾ? ಅಲ್ಲೇ ಇರೋ ಕೆರೆಗಳಿಗೆ ಹೋಗಿ ಟಚ್ ಆಗ್ತೈತಿ, ಅಲ್ಲೇ ಇರೋ ನದಿಗಳಿಗೆ ಅಥವಾ ಎಲ್ಲೇ ಕೆರೆಗಳಿಗೆ ಹರಿಯೋಗಿ ಬಿಟ್ಬಿಡ್ತಾರೆ. ಅದನ್ನ ಯಾರೋ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲಾನ್ ಏನು ಮಾಡಂಗೇ ಇಲ್ಲ. ಇದ್ರ ಸಲುವಾಗಿ ಏನಾಗುತ್ತೆ, ಎಲ್ಲ ಪ್ರಾಣಿಗಳ ಪಕ್ಷಿಗಳು ಸಾಯ್ತಾವ. ಮನೆ ಬಳಕೆಯ ಚರಂಡಿ ನೀರು, ಇದು ಕೂಡ ಸಾಬೂನು ಚರಂಡಿ ನೀರು ಇರ್ತೈತಲ್ಲ, ಇದು ಬಹಳ ಹೊಲಸು. ಇದನ್ನ ನಾವೇ ಸ್ವತಃ ಹೊಲಸು ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಅಗ್ರಿಕಲ್ಚರಲ್ ರನ್ ಆಫ್, ಎಕ್ಸಸ್ ಫರ್ಟಿಲೈಸರ್ಸ್ ಅಂಡ್ ಪೆಸ್ಟಿಸೈಡ್ಸ್. ನೋಡ್ರಿ, ಅಧಿಕ ರಸಗೊಬ್ಬರ ಮತ್ತು ಕೀಟನಾಶಕಗಳು. ನಿಮ್ಗೆ ಗೊತ್ತಂತಂದ್ರೆ ಯೂರಿಯಾ ಅಂತ ನಾವು ಒಂದು ಗೊಬ್ಬರ ಯೂಸ್ ಮಾಡ್ತೀವಿ. ಯೂರಿಯಾ, ಪೊಟ್ಯಾಶು, ಇದೇನ್ ಗೊತ್ತಾ? ಕೆಮಿಕಲ್ ಗೊಬ್ಬರ. ನಾವು ಹೋಗಿ ಅಂಗಡಿಗೆ ಹೋಗಿ ಗೊಬ್ಬರ ತೊಗೊಂಬರ್ತೀವಲ್ಲ, ನಮಗೆ ಸಗಣಿ ಗೊಬ್ಬರ ಯೂಸ್ ಮಾಡೋ ಬದ್ಲಿ ಹೊಲಗಳಿಗೆ ನಾವೇನ್ ಮಾಡ್ತೀವಿ, ಕೆಮಿಕಲ್ ಗೊಬ್ಬರನ ಯೂಸ್ ಮಾಡ್ತೀವಿ. ಆ ಕೆಮಿಕಲ್ ಗೊಬ್ಬರ ಜಾಸ್ತಿ ಬೆಳಿಬೇಕು, ಜಾಸ್ತಿ ದುಡ್ಡು ಬೇಕಂತಂದು ದುರಾಸೆಗೆ ಬಿದ್ದು ಏನ್ ಮಾಡ್ತೀವಿ ಗೊತ್ತಂದ್ರೆ, ನಾವೇನ್ ಮಾಡ್ತೀವಿ ಅಂತಂದ್ರೆ ಅತಿ ಹೆಚ್ಚು ಕೆಮಿಕಲ್ಸ್ ಗೊಬ್ಬರನ ಅದ್ರೊಳಗಡೆ ಹಾಕ್ಬಿಡ್ತೀವಿ. ಹಾಕಿದಾಗ ಅದು ಪ್ಲಾಂಟ್ಸ್ ಇರ್ತಾವಲ್ಲ, ಏನು ಸಪೋಸ್ ನಾವೇನಾದ್ರೂ ಭತ್ತ ಬೆಳೆದೀವಿ ಅಂತ ತಿಳ್ಕೊಳ್ಳಿ, ಆ ಭತ್ತದ ಗಿಡಗಳು ಬಹಳ ಎಲ್ಲಾ ಫರ್ಟಿಲೈಸರ್ಸ್ನ, ಎಲ್ಲಾ ರಸಗೊಬ್ಬರನ, ಅಂದ್ರೆ ಎಲ್ಲಾ ಕೆಮಿಕಲ್ ಗೊಬ್ಬರನ ಅಬ್ಸರ್ವ್ ಮಾಡ್ಕೊಳಲ್ಲ. ಅದಕ್ಕೆ ಎಷ್ಟು ಎಲ್ಲ ಬೇಕು ಇಲ್ಲ, ಅದಕ್ಕೆ ಎಷ್ಟು ಬೇಕಷ್ಟು ತಿನ್ನುತ್ತಾ, ಉಳಿದಿದ್ದು ಗೊಬ್ಬರನ, ಉಳಿದಿದ್ದು ಕೆಮಿಕಲ್ಸ್ನ ಅಲ್ಲೇ ಮಣ್ಣೊಳಗೆ ಬಿಡುತ್ತಾ. ಯಾವಾಗ ಮಳಿ ಬರ್ತೈತಿ ನೋಡು, ಆ ಗೊಬ್ಬರ ಅದೇನು ರಾಸಾಯನಿಕ ಪೂರ್ತಿ ಹರ್ಕೊಂಡೋಗಿ ಮತ್ತೆ ಹಳ್ಳ ಕೊಳ್ಳ ಸೇರಿಬಿಡುತ್ತಾ. ಆ ಕೆಮಿಕಲ್ ಗೊಬ್ಬರದಿಂದ ಹಳ್ಳದೊಳಗಿರೋ ಅಥವಾ ಅದನ್ನ ಯಾರು ಕುಡಿತಾರೋ ಅವರೆಲ್ಲ ತೀರ್ಕೊಂಡು ಹೋಗ್ತಾರ ಅಂತ. ಇದು ಈಗ ನೆಕ್ಸ್ಟ್ ಮುಂದೆ ಹೋಗೋಣ ಅಂತ. ಎಕೋಸಿಸ್ಟಮ್ ಕ್ರೈಸಿಸ್ ಅಂತ ಇದೆ. ಇವೆಲ್ಲ ನೀರಿಗೆ ನಾವು ಹಾನಿ ಮಾಡೋದ್ರಿಂದ ಆಗುವಂತ ಪರಿಣಾಮಗಳು. ಡಿಆಕ್ಸಿಜನೇಷನ್ ಅಂತ, ಇದ್ರ ಬಗ್ಗೆ ಜಾಸ್ತಿ ಇದ್ರ ಬಗ್ಗೆ ಟೈಮ್ ಸ್ಪೆಂಡ್ ಮಾಡೋದು ಬೇಡ. ಡಿಆಕ್ಸಿಜನೇಷನ್ ಅಂತಂದ್ರೆ ನಿಮ್ಗೆ ಗೊತ್ತು, ನಾವೆಲ್ಲ ಉಸಿರಾಡ್ತೀವಿ ಅಂತ ತಿಳ್ಕೊಳಿ, ಹೌದಲ್ವಾ? ನಾವು ಉಸಿರಾಡ್ತೀವಿ. ಅದೇ ತರ ಈಗ ನೀರಿನಲ್ಲಿರುವ ಮೀನು, ಫಿಶ್, ಮೊಸಳೆಗಳು, ಅವೆಲ್ಲ ಕೂಡ ಉಸಿರಾಡ್ತಾವ್. ಅದೇ ತರ ಉಸಿರಾಡ್ತಾವ. ಅವಕ್ಕ ಗಿಲ್ಸ್ ಅಂತ ಇರ್ತಾವ. ನಮ್ಗೆ ಹೆಂಗ ಮೂಗ್ ಅಂತ ಇರ್ತೈತಿ ನೋಡ, ಅದಕ್ಕೆ ಗಿಲ್ಸ್ ಅಂತ ಇರ್ತಾವ. ಅವಕ್ಕೂ ಆಕ್ಸಿಜನ್ ಬೇಕು. ಆಕ್ಸಿಜನ್ ಅಂದ್ರ ಆಕ್ಸಿಜನ್, ಇದು ಆಮ್ಲಜನಕ ಅಂತ ಕರಿತೀವಿ ಕನ್ನಡದಾಗ. ಅವಕ್ಕೂ ಬೇಕು. ಆದ್ರೆ ನಾವು ಜಾಸ್ತಿ ಹೊಲಸು ನೀರ್ ಹಾಕಿದಾಗ ಏನ್ ಮಾಡ್ತೀವಿ ಗೊತ್ತಾ? ನೀರಲ್ಲಿರೋ ಆಕ್ಸಿಜನ್, O2 ಅಂತ ಕರಿತೀವಿ. ಆಕ್ಸಿಜನ್ಗೆ O2 ಅಂತ ಕರಿತೀವಿ, ನೆನಪಿಟ್ಟುಕೋರಿ. ಮತ್ತೆ ನೀರಿಗೆ, ವಾಟರಿಗೆ H2O ಅಂತ ಕರಿತೀವಿ.
ಇದು ಅದರ ಕೆಮಿಕಲ್ ಹೆಸರು ಅಂತ. ಇದು ಆಕ್ಸಿಜನ್ಗೆ O2, ವಾಟರ್ಗೆ H2O ಅಂತ ಕರಿತೀವಿ. ಇವಾಗ ಏನಾಗುತ್ತಂತಂದ್ರೆ ಯಾವಾಗ ನಾವು ಅತಿ ಹೆಚ್ಚು ಕೆಮಿಕಲ್ ಗೊಬ್ಬರನ ಅಥವಾ ಇಂಡಸ್ಟ್ರಿ ಅಂದ್ರೆ ಕಾರ್ಖಾನೆಯ ಹೊಲಸನ್ನ ಅದರೊಳಗಡೆ ಬಿಟ್ಟಾಗ ಅದರೊಳಗಡೆ ಇರುವಂತ ಎಲ್ಲಾ ಆಕ್ಸಿಜನ್ನು ಹೊರಟೋಗ್ಬಿಡುತ್ತ. ಅದರಿಂದ ಏನಾಗುತ್ತಾ, ಮೀನುಗಳ ಸತ್ತು ಮೇಲೆಲ್ಲ ತೇಲ್ತಾವೆ. ಎಲ್ಲಾದ್ರೂ ನೋಡಿರ್ಬೋದು ನೀವು, ಮೀನುಗಳ ಸತ್ತು ಯಾಕೆ ತೇಲಕತ್ತಾವ ಅಂತಂದ್ರೆ ನೀರು ಅತ್ಯಂತ ಕಲುಷಿತ, ನೀರು ಹೊಲಸಾಗಿಬಿಟ್ಟಿರುತ್ತ, ಹೌದಲ್ವಾ. ನೆಕ್ಸ್ಟ್ ಅಲ್ಗಲ್ ಬೂಮ್ ಅಂತಂದ್ರೆ, ಅಲ್ಗಲ್ ಬೂಮ್ ಅಂತಂದ್ರ ಇದೊಂದು ಅಲಗೆ, ಇಲ್ಲಿ ನೋಡ್ರಿ ಗ್ರೀನ್ ಕಲರ್ ಕಾಣುತ್ತಲ್ವಾ, ಇದೊಂದು ಅಲಗೆ ಅಂತ, ಇದೊಂದು ಗಿಡ ಇದ್ದಂಗ ಅಂತ ತಿಳ್ಕೊರಿ. ಇದೇನಾಗುತ್ತೆ, ಜಾಸ್ತಿ ಬೆಳೆದು ಬಿಡುತ್ತೆ. ಅದ್ರ ಸಲುವಾಗಿ ಪೊಲ್ಯೂಷನ್ ಸಲುವಾಗಿ ಪಾಚಿ ಅಂತ ನೋಡಿ, ಪಾಚಿಯ ನೀರಿನ ಮೇಲೆ ಹರಡಿ ಸೂರ್ಯನ ಬೆಳಕನ್ನು ತಡೆಯುತ್ತದೆ. ಏನ್ ಮಾಡುತ್ತಾ, ಇಲ್ಲಿ ಸೂರ್ಯನ ಬೆಳಕಿರುತ್ತಲ್ಲ, ಇದು ಒಳಗಡೆ ಹೋಗಿ ಸೇರ್ತಿರುತ್ತ. ಅದನ್ನು ತಡೆದಾಗ ಒಳಗಡೆ ಇರುವಂತ ಏನಂತ, ಒಳಗಡೆ ಅಂತ ಪ್ಲಾಂಟ್ಸ್ ಇರ್ತಾವು, ಮತ್ತೆ ಎಷ್ಟಕ್ಕೊಂದು ಅನಿಮಲ್ಸ್ ಇರ್ತಾವ, ಅಂದ್ರೆ ಅವು ಫಿಶ್ಗಳು, ಅವುಗಳಿಗೆ ಎಫೆಕ್ಟ್ ಮಾಡುತ್ತಾ. ಜಾಸ್ತಿ ಇದ್ರ ಬಗ್ಗೆ ಮಾತಾಡೋದು ಬೇಡ, ನಮ್ಮ ಸಿಲೆಬಸ್ಗೆ ಏನ್ ಬೇಕನ್ನ ಅದನ್ನ ಬಗ್ಗೆ ನಾನು ತೋಡ್ಕೊಂತ ಹೋಗೋಣ. ನೆಕ್ಸ್ಟ್ ವಾಟರ್ ಬೋರ್ನ್ ಡಿಸೀಸಸ್. ಏನಪ್ಪ ವಾಟರ್ ಬೋರ್ನ್ ಡಿಸೀಸಸ್ ಅಂದ್ರೆ, ನೀರು ನೀರು ಕಲುಷಿತ ಆಗೋದ್ರಿಂದ, ನೋಡಿ ನೀರು ಕಲುಷಿತ ಆಗೋದ್ರಿಂದ ಅಥವಾ ನೀರಿನಿಂದ ಹರಡುವ ರೋಗಗಳು ಯಾವ್ಯಾವಪ್ಪ ಅಂತಂದ್ರೆ, ಒಂದನೇದ್ದು ಕಾಲೆರಾ, ನೆಕ್ಸ್ಟ್ ಟೈಫಾಯ್ಡ್, ನೆಕ್ಸ್ಟ್ ಜಾಂಡೀಸ್ ಕಾಮಾಲೆ ಅಂತ ಕರೀತಾರೆ, ನೆಕ್ಸ್ಟ್ ಡಿಸೆಂಟ್ರಿ ಅಥವಾ ಬೇದಿ, ನೆಕ್ಸ್ಟ್ ಡಯೇರಿಯಾ ಅಂದ್ರೆ ಅತಿಸಾರ ಬೇದಿ. ಇವೆಲ್ಲ ಏನಾಗ್ತಾವ ಗೊತ್ತಾ, ನೀರಿನ ಕಲುಷಿತ ನೀರನ್ನ ಬಳಕೆಯಿಂದ ಏನಾಗ್ತಾವ ನಮ್ಗೆ ಜಾಂಡೀಸು, ಟೈಫಾಯ್ಡು, ಕಾಲೆರಾ, ಡಿಸೆಂಟ್ರಿ ಮತ್ತೆ ಡಯೇರಿಯಾ ಅಂತ ಕೆಲವೊಂದಿಷ್ಟು ರೋಗಗಳು ನಮಗಾಗ್ತಾವು. ಓಕೆ, ಇದನ್ನ ನೀವು ನೆನಪಿಡಬೇಕು, ಇವೆಲ್ಲ ರೋಗಗಳನ್ನ ನೋಟ್ ಮಾಡ್ಕೋಬೇಕು ನೀವು. ಓಕೆನಾ, ಕ್ಲಿಯರಾ? ಮತ್ತೆ ನಾನು ಇದನ್ನ ನೆಕ್ಸ್ಟ್ ಈಗ ನೋಡಿ, ನಾನು ನಿಮಗೊಂದು ಚಿಕ್ಕ ಕಾನ್ಸೆಪ್ಟ್ ಬಗ್ಗೆ ಹೇಳ್ಕೊಡ್ತೀನಿ. ಏನು ಗೊತ್ತಾ, ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ. ರೇನ್ ವಾಟರ್ ಹಾರ್ವೆಸ್ಟಿಂಗ್, ರೇನ್ ವಾಟರ್ ಅಂದ್ರೆ ಮಳೆ ನೀರು, ಮಳೆ ನೀರಿನ ಏನ್ ಮಾಡೋದು, ಕೊಯ್ಲು ಅಂತ. ಮಳೆ ನೀರು ಕೊಯ್ಲು ಅಥವಾ ಮಳೆ ನೀರಿನ ಶೇಖರಣೆ ಅಂತ ನಾವ್ ಹೇಳ್ಬೋದು. ಏನಪ್ಪ ಮಳೆ ನೀರಿನ ಶೇಖರಣೆ? ಇಲ್ಲೊಂದು ಚಿತ್ರ ಐತ್ ನೋಡ್ರಿ. ಇವಾಗ ನಮ್ಗೆ ಬಹಳ ನೀರಿನ ತೊಂದರೆಗಳಾಗುತ್ತವೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ಮೊದಲೈತಲ್ಲ 2 ದಿನ 3 ದಿನಕ್ಕೊಮ್ಮೆ ನೀರು ಬಿಡ್ತಿದ್ರು ಮುನ್ಸಿಪಾಲಿಟಿ ಅವ್ರು. ಇವಾಗ ವಾರಕ್ಕೊಮ್ಮೆ, ನೆಕ್ಸ್ಟ್ ಏನಾಗುತ್ತೆ 15 ದಿನಕ್ಕೊಮ್ಮೆ, ಮತ್ತು ತಿಂಗಳಿಗೊಮ್ಮೆ ಬರ್ಬೋದು. ಎಲ್ಲೆಲ್ಲ ಮೈಸೂರು ಅಂತ, ಬೆಂಗಳೂರು ಅಂತ ದೊಡ್ಡ ಸಿಟಿಯಲ್ಲಿ ವಾರ ಏನು 15 ದಿನಕ್ಕೇನು ಎಲ್ಲ ಟ್ಯಾಂಕರ್ ಇಂದ ನೀರು ತರಿಸೋಬೇಕಾಯ್ತು. ಅಷ್ಟು ಕಷ್ಟ ಆಗೈತಿ. ಅದಕ್ಕಾಗಿ ನಾವು ನೀರನ್ನ ಕರೆಕ್ಟ್ ಆಗಿ ಬಳಸ್ಬೇಕಂತಂದು ಏನ್ ಮಾಡ್ತಾರ, ಮಳೆ ನೀರನ್ನ ಕೊಯ್ಲು ಅಂತ ಮಾಡ್ತಾರ. ಬಹಳ ಸಿಂಪಲ್ ಕಾನ್ಸೆಪ್ಟ್. ಏನ್ ಗೊತ್ತಾ, ಇಲ್ಲಿ ನೋಡಿ, ಇದು ನಮ್ಮ ಮನೆ, ಹೌದಾ? ನಾನೇ ಒಂದು ಚಿತ್ರ ಹಾಕ್ತೀನಂತ. ಈ ತರ ಒಂದು ನಮ್ಮ ಮನೆ ಐತಿ. ಮಳೆ ಬಂದಾಗ ಏನಾಗುತ್ತೆ ಗೊತ್ತಾ, ಮಳೆ ಬಂದಾಗ ಏನಾಗುತ್ತಂತಂದ್ರೆ, ಮಳೆಯಿಂದ ಇಲ್ಲೆಲ್ಲ ಮಳೆ ಮೇಲೆ ರೂಫ್ ಮೇಲೆ ಬೀಳುತ್ತಲ್ವಾ, ಆ ರೂಫ್ ಮೇಲೆ ಬೀಳುವಂತ ನೀರನ್ನ ಹೆಂಗಾದ್ರೂ ಮಾಡಿ ಅದನ್ನ ಪೈಪ್ ಲೈನ್ ಮಾಡಿ ಕೆಳಗಡೆ ಒಂದು ಟ್ಯಾಂಕ್, ಸಂಪು ಅಂತ ಅವರಲ್ಲ, ಆ ಟ್ಯಾಂಕಿಗೆ ಹೋಗಿ ಕನೆಕ್ಟ್ ಮಾಡಿಬಿಟ್ರ ಕ್ಲಿಯರ್ ನೀರು, ಪ್ಯೂರ್ ನೀರು ಏನಾಗುತ್ತೆ ಗೊತ್ತಾ, ಎಲ್ಲೇ ಹೋಗಿ ಚರಂಡಿ ಸೇರೋ ಬದಲು ಅದು ಸೀದಾ ಬಂದು ನಮ್ಮ ಟ್ಯಾಂಕಿಗೆ ಸೇರ್ಕೊಳ್ಳುತ್ತಾ. ಆ ಟ್ಯಾಂಕಿಗೆ ಸೇರ್ಕೊಳ್ಳೋದ್ರಿಂದ ಅದನ್ನ ನಾವು ಬೇಕಾದಾಗ ಅದನ್ನ ತಗೊಂಡು ನಾವು ನಮಗೆ ಬಳಕೆಗೆ, ದಿನ ಬಳಕೆಗೆ ನೀರು ಕುಡಿಯೋಕ್ಕೆ, ಅದನ್ನ ಫಿಲ್ಟರ್ ಮಾಡಿ ಕುಡಿಯೋಕ್ಕೆ, ಅಥವಾ ಅದನ್ನ ಸ್ನಾನ ಮಾಡೋದಕ್ಕೆ, ಮನೆ ಒರೆಸೋದಕ್ಕೆ, ಅಥವಾ ಗಾಡಿ ತೊಳೆಯೋದಕ್ಕೆ, ಏನಾದ್ರೂ ನಮ್ಮ ಪಾತ್ರೆ ತೊಳೆಯೋದಕ್ಕೆ ನಾವು ಏನಾದ್ರೂ ಅದನ್ನ ಯೂಸ್ ಮಾಡಬಹುದು. ಅದನ್ನೇ ನಾವು ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಕರಿತೀವಿ. ಅಂತಂದ್ರೆ ಫಸ್ಟ್ ನೋಡಿ, ಈಗ ಇದೊಂದು ಮನೆ ಐತಿ, ಇಲ್ಲಿ ಮೇಲೆ ಇಲ್ಲಿ ನೋಡಿ, ಇಲ್ಲಿಂದ ಮಳೆ ಎಲ್ಲ ಬಿತ್ತು ಅಂತ ತಿಳ್ಕೊರಿ, ಹೌದಾ? ಈ ಮಳೆ ಬಿದ್ದಿದ್ದನ್ನ ಈ ತರ ಒಂದು ಸ್ಲೋಪ್ ಮಾಡ್ತಾರ, ಅದನ್ನ ಮಾಡಿ ಒಂದು ಪೈಪ್ ಮಾಡ್ಯಾರ. ಇಲ್ಲಿಂತ್ರ ಪೈಪಿಂದ ಹರ್ಕೊಂಡು ಇಲ್ಲಿ ಪೈಪಿಂದ ಹರ್ಕೊಂಡು ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಫಿಲ್ಟರ್ ಐತಿ ಅಂದ್ರೆ ಮತ್ತೆ ಏನು ಹೊಲಸು ಗಿಲ್ಸು ಬರಬಾರ್ದು ಅಂತಂದು ಈ ಫಿಲ್ಟರ್ ಐತಿ. ಇದನ್ನ ಫಿಲ್ಟರ್ ಮಾಡಿ, ಅಂದ್ರೆ ಫಿಲ್ಟರ್ ಅಂದ್ರೆ ಒಂದು ಜಡ್ಜಿ ಅಥವಾ ತಂತಿನ ಏನಾದ್ರು ಹಾಕಿರ್ತಾರ, ಅಡ್ಡ ಒಂದು ಬಟ್ಟೆ ಅಥವಾ ಆ ತರ ಹಾಕಿರ್ತಾರ. ಅದನ್ನ ತಗೊಂಡು ಸ್ಟೋರೇಜ್ ಟ್ಯಾಂಕಿಗೆ ಹೋಗುತ್ತಾ. ಸ್ಟೋರೇಜ್ ಟ್ಯಾಂಕ್ ಅಂದ್ರೆ ಕೆಳಗಡೆ ಒಂದು ಸಂಪ್ ಇರುತ್ತಲ್ಲ, ಅದ್ರೊಳಗಡೆ ಹೋಗುತ್ತಾ. ಅಲ್ಲಿ ಹೋಗಿ ನೀರೆಲ್ಲ ಸ್ಟೋರ್ ಆಗುತ್ತೆ. ಅಂದ್ರೆ ಮಳೆ ನೀರು, ಫ್ರೆಶ್ ನೀರು ನಮ್ಗೆ ಏನ್ ಬರುತ್ತಾ, ಇದನ್ನ ನಾವು
ಕೆಳಗಡೆ ನೀರನ್ನು ತುಂಬ್ಕೊಂತೀವಿ. ಅದರಿಂದ ಏನಾಗುತ್ತೆ, ನಾವು ಟ್ಯಾಂಕರ್ ಇಂದ ನೀರು ತಪ್ಪುತ್ತಾ, ಅಥವಾ ಬೋರ್ವೆಲ್ ಕೊರೆದು ನೀರು ಎತ್ತ ತಪ್ಪುತ್ತಾ, ಅಥವಾ ನಾವು ಮುನ್ಸಿಪಾಲಿಟಿ ಅಥವಾ ಇನ್ನೊಂದು ಸೋರ್ಸಸ್ ಮೇಲೆ ಡಿಪೆಂಡ್ ಆಗೋ ತಪ್ಪುತ್ತಾ. ನೆಕ್ಸ್ಟ್ ಅದನ್ನು ನಾವು ಗಾರ್ಡನ್ಗೆ, ಲ್ಯಾಂಡ್ಸ್ಕೇಪಿಂಗ್ಗೆ, ಟಾಯ್ಲೆಟ್ಗೆ, ಲಾಂಡ್ರಿಗೆ, ಕ್ಲೀನಿಂಗ್ಗೆ, ಇದಕ್ಕೆಲ್ಲ ನಾವೇನ್ ಮಾಡ್ಬೋದು, ಯೂಸ್ ಮಾಡ್ಬೋದು. ಮೇಲ್ಛಾವಣಿ ಕೊಯ್ಲು, ರೂಫ್ ಟಾಪ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಕರೀತಾರೆ. ಏನ್ ಗೊತ್ತಾ, ಇದೇ ನಾನು ಇನ್ನೇನು ಹೇಳಿದ್ನಲ್ವಾ, ಮನೆಯ ಮೇಲ್ಛಾವಣಿಯ ಮಳೆ ನೀರನ್ನು ಸಂಗ್ರಹಿಸುವುದು. ನೆಕ್ಸ್ಟ್ ಗ್ರೌಂಡ್ ವಾಟರ್ ರೀಚಾರ್ಜ್ ಅಂತ ಐತಿ. ಏನ್ ಗ್ರೌಂಡ್ ವಾಟರ್ ರೀಚಾರ್ಜ್ ಅಂತ? ಗ್ರೌಂಡ್ ವಾಟರ್ ಅಂದ್ರೆ ಏನ್ ಹೇಳಿದ್ ನಾನು, ಭೂಮಿಯ ಒಳಗಡೆ ಇರುವಂತಹ ನೀರು. ಆ ನೀರನ್ನು ನಾವು ಯಾವ ತರ ಎತ್ತೀವಿ, ಬೋರ್ವೆಲ್ ಕೊರಿತೀವಿ, ಮಷಿನ್ಲೇ ಎತ್ತೀವಿ. ಇವಾಗ ಪ್ರಾಬ್ಲಮ್ ಏನಾಗ್ಬಿಟ್ಟೈತೆ ಅಂತಂದ್ರ, ಯಾವಾಗ ಮಳೆ ಕಡಿಮೆ ಆಯ್ತು ನೋಡು, ಮತ್ತೆ ನಾವು ಕಾಂಕ್ರೀಟ್ ರೋಡ್ಗಳನ್ನ, ಸಿಟಿಗಳನ್ನ ಯಾವಾಗ ಕಟ್ಸ್ಕೊಂಡ್ಬಿಟ್ವಿ, ಮಳೆ ನೀರು ಒಳಗಡೆ ಹೋಗ್ತಾನೇ ಇಲ್ಲ. ಅದಕ್ಕಾಗಿ ಎಷ್ಟೊಂದು ಬೋರ್ವೆಲ್ಗಳು ಬಂದು ಬಿದ್ದುಬಿಟ್ಟವು. ಬೋರ್ವೆಲ್ ಅಂದ್ರೆ ಕೊರೆದಿರ್ತೀವಲ್ಲ ನಾವು ಒಳಗಡೆ, ಬೋರ್ವೆಲ್ ಮಷಿನ್ ತರಿಸಿ ಕೊರೆದಿರ್ತೀವಲ್ಲ, ಅದೆಲ್ಲ ಬಂದು ಬಿಟ್ಬಿಟ್ಟವು. ಮತ್ತೆ ಅದನ್ನ ಒಳ್ಳೆ ಶುರು ಮಾಡ್ಬೇಕಲ್ಲ, ಒಳ್ಳೆ ರೀಚಾರ್ಜ್ ಮಾಡ್ಬೇಕಲ್ಲ, ಒಳ್ಳೆ ಚಾಲು ಮಾಡ್ಬೇಕಲ್ಲ. ಅದಕ್ಕೆ ಏನ್ ಮಾಡೋದು ಗೊತ್ತಾ, ಈಗ ನೋಡ್ರಿ, ನಮ್ಮ ಸಂಪ್ ಒಳಗಡೆ ಬಾಳ ಅಂದ್ರೆ ಒಂದು ಟ್ಯಾಂಕರ್ ನೀರನ್ನ ನಾವು ಕೂಡಿಟ್ಕೋಬಹುದು. ಅದಕ್ಕಿಂತ ಜಾಸ್ತಿ ಆದ್ರೆ ಏನಾಗುತ್ತಾ, ಅದು ನೀರು ಹರಿದೋಗುತ್ತಾ, ಮತ್ತೆ ಒಳ್ಳೆ ವೇಸ್ಟ್ ಆಗುತ್ತಾ. ಆದ್ರೆ ಮಳೆಗಾಲದ ಸೀಸನ್ 4 ತಿಂಗಳು ಇರ್ತೈತೆ, ಹೌದಿಲ್ಲ? ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, 4 ತಿಂಗಳಾದ್ಮೇಲೆ ಒಳ್ಳೆ ಬರಗಾಲ ಕಾಣುತ್ತೆ ನಮಗೆ, ಹೌದಾ? ನಾವು ಅದಕ್ಕೆ ಏನ್ ಮಾಡ್ತೀವಿ ಗೊತ್ತಾ, ಇದೇ ರೇನ್ ವಾಟರ್ ಇದಿರ್ತಲ್ವ, ಅಥವಾ ನಮ್ಮ ಹೊಲಗಳಲ್ಲಿ ಇರ್ತಲ್ವ, ಎಲ್ಲಿ ನೀರ್ ನಿಂದಿರುತ್ತ ಅಂತ ತಿಳ್ಕೊರಿ. ಈಗ ಒಂದು ಹೊಲ ಐತೆ ಅಂತ ತಿಳ್ಕೊರಿ, ಆ ಹೊಲದ ಸ್ವಲ್ಪ ಹಿಂಗ ಸ್ಲೋಪ್ ಐತೆ, ಅಲ್ಲಿ ಏನಾಗುತ್ತೆ, ಮಳೆ ಬಂದಾಗ ಎಲ್ಲ ನೀರು ಬಂದು ಅಲ್ಲಿ ನಿಂತ್ಕೊಂಡ್ಬಿಡುತ್ತೆ, ಅಲ್ಲಿ ಬೆಳೆನೂ ಹಾಳಾಗುತ್ತೆ. ಅದಕ್ಕೆ ಏನ್ ಮಾಡ್ತಾರೆ ಗೊತ್ತಾ, ಆ ಬೋರ್ವೆಲ್ ಇರುತ್ತಲ್ಲ, ಈಗ ನಾವೊಂದು ಬೋರ್ವೆಲ್ ಅಂತ ಇದನ್ನ ತೆಗೆದಿದ್ವಿ ಮಷೀನ್ಲೆ, ಹೌದಲ್ವಾ? ಈ ಮಷೀನ್ಲೆ ಒಂದು ಬೋರ್ವೆಲ್ನ ಕೆತ್ತಿದ್ವಿ. ಯಾವಾಗ ಮಳೆ ಬಂತು ಅಂತ ತಿಳ್ಕೊರಿ, ಈ ತರ ಮಳೆ ಬಂತು, ಇಲ್ಲೆಲ್ಲ ನೀರು ನಿಂತ್ಕೊಂಡ್ಬಿಡ್ತು. ಅದಕ್ಕೆ ಇವಾಗ ಏನ್ ಮಾಡ್ತಾರಂದ್ರೆ, ಈ ಬೋರ್ವೆಲ್ಲಿನ ಸುತ್ತ ಒಂದು 4-5 ಮೀಟರ್ ಹಡ್ತಾರೆ ಒಳಗಡೆ. ಹಡ್ಡಿ ಅಲ್ಲಿ ಕಲ್ಲುಗಳನ್ನ, ಇಲ್ಲಿ ಪೈಪ್ಗಳನ್ನ, ಇಲ್ಲಿ ತೂತುಗಳನ್ನ ಮಾಡ್ತಾರೆ. ಇದರಿಂದ ಏನಾಗುತ್ತಾ, ಈ ನಿಂತಿರುವಂತ ನೀರು ಈ ಭೂಮಿ ಒಳಗಡೆ ಹೋಗ್ತಾ ಹೋಗುತ್ತಾ, ಭೂಮಿ ಒಳಗಡೆ ಏನಾಗುತ್ತಾ, ಸೇರ್ತಾ ಹೋಗುತ್ತಾ. ಆ ಸೇರೋದ್ರಿಂದ ಏನಾಗುತ್ತಂತಂದ್ರ, ಭೂಮಿ ಒಳಗಡೆ ಇರುತ್ತಲ್ಲ ನೀರು, ಅದು ವಾಪಸ್ ರೀಜನರೇಟ್ ಆಗುತ್ತೆ, ರೀಚಾರ್ಜ್ ಆಗುತ್ತೆ. ನೀವು ಬೇಕಾದ್ರೆ ಯೂಟ್ಯೂಬ್ ನಲ್ಲಿ ಟೈಪ್ ಮಾಡಿ, ಏನಂತ ಟೈಪ್ ಮಾಡ್ಬೇಕು ಗೊತ್ತಾ, ಗ್ರೌಂಡ್ ವಾಟರ್ ರೀಚಾರ್ಜ್ ಅಂತ ಟೈಪ್ ಮಾಡಿ. ಗ್ರೌಂಡ್ ವಾಟರ್ ರೀಚಾರ್ಜ್ ಅವು ಬಹಳ ಬ್ಯೂಟಿಫುಲ್ ಸಿಸ್ಟಮ್ ಇರ್ತಾವೆ. ಇದನ್ನ ನಾನು ಎಷ್ಟು ಬಾಯಿಲೆ ಹೇಳಿದ್ರೆ ಎಷ್ಟು ಅರ್ಥ ಆಗಲ್ಲ ನಿಮ್ಗೆ, ನೀವೊಂದು ವಿಡಿಯೋ ಮುಖಾಂತರ ನೋಡ್ಬೇಕು. ಗ್ರೌಂಡ್ ವಾಟರ್ ರೀಚಾರ್ಜ್ ನಿಮ್ಗೆ ನಮ್ಮ ಕ್ಲಾಸಿನ ಮೇಲೆ ಅರ್ಥ ಆಗ್ತಾ ಇದ್ರೆ, ನಾವು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ವತಿಯಿಂದ ನಾವೇನ್ ಮಾಡ್ತಾ ಇದ್ವಿ, ಪ್ರತಿದಿನ ಬೆಳಿಗ್ಗೆ ಗೂಗಲ್ ಮೀಟ್ ಅಲ್ಲಿ ಆನ್ಲೈನ್ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 4 ತಿಂಗಳು ಕೋರ್ಸ್ ಇರ್ತದೆ ಗೂಗಲ್ ಮೀಟ್ ಲೈವ್ ಕ್ಲಾಸಸ್. ಇವಾಗ ನಾನು ಯೂಟ್ಯೂಬ್ ಅಲ್ಲಿ ಎಷ್ಟೇ ಕ್ಲಾಸಸ್ ಮಾಡಿದ್ರು ನಾ ಇಲ್ಲಿ ಬೋರ್ಡ್ ಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮ್ಗೆ ಏನು ಅರ್ಥ ಆಗಿದೆನೋ ಇಲ್ಲ ಅಂತ ನಮ್ಗೆ ಕೇಳಕ್ಕಾಗಲ್ಲ. ನಾವೇನ್ ಮಾಡ್ತೀವಿ, 1-on-1 ಇಂಟ್ರಡಕ್ಷನ್, ನಮಗೆ PDF ಕ್ವಶನ್ಗಳನ್ನ ಕೇಳೋದು, ನೆಕ್ಸ್ಟ್ ನಿಮ್ಮ ಕ್ವಿಜ್ಗಳನ್ನ ಕಂಡಕ್ಟ್ ಮಾಡೋದು, ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡೋದು, ಅದನ್ನೆಲ್ಲ ಆಕ್ಟಿವಿಟೀಸ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ನಿಮಗೇನಾದ್ರೂ ಆನ್ಲೈನ್ ಕ್ಲಾಸಸ್ ಬೇಕಪ್ಪ ಅಂತಂದ್ರೆ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಇನ್ನೂರು ವತಿಯಿಂದ 9449771212 ಈ ನಂಬರ್ಗೆ, ಅಥವಾ 9900206243 ಇವೆರಡು ನಂಬರ್ಗೆ ಫೋನ್ ಮಾಡಿ ನಮಗೆ ಆನ್ಲೈನ್ ಕ್ಲಾಸಸ್ ಬೇಕಾಗಿದೆ, ನಮ್ಮ ಮಗು 3rd ಸ್ಟ್ಯಾಂಡರ್ಡ್ ಅಥವಾ 4th ಸ್ಟ್ಯಾಂಡರ್ಡ್ ಅಥವಾ 5th ಸ್ಟ್ಯಾಂಡರ್ಡ್ ನಲ್ಲಿ ಓದ್ತಾ ಇದ್ದಾನೆ, ನಮಗೆ ಆನ್ಲೈನ್ ಕ್ಲಾಸಸ್ ಬೇಕು ಅಂತ ನೀವು ಕೇಳಬೇಕು. ಓಕೆನಾ? ಕ್ಲಿಯರ್? ನೆಕ್ಸ್ಟ್ ಮುಂದೆ ಹೋಗೋಣ ಅಂತ. ಓಕೆ, ಈಗ ಈ ಗ್ರೌಂಡ್ ವಾಟರ್ ರೀಚಾರ್ಜ್ ನ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ಮುಂದೆ ಹೋಗೋಣ. ನೋಡಿ, ಇರಿಗೇಷನ್ ಅಂತ, ಮಾಡರ್ನ್ ಇರಿಗೇಷನ್. ಮಾಡರ್ನ್ ಅಂದ್ರೆ ಹೊಸದು, ಇವಾಗ ನಿಂದಿರೋದು. ಇರಿಗೇಷನ್ ಅಂತಂದ್ರೆ ನೀರಾವರಿ. ನೀವು ದೊಡ್ಡವ್ರ ಮಾತಾಡೋದು ನೋಡಿರ್ಬೋದು, ನಿಮ್ದು ಹೊಲ ಐತಾ ಅಥವಾ ನಿಮ್ ಜಮೀನ್ ಐತಾ? ಹೌದಾ, ನಮ್ ಜಮೀನ್ ಐತಿ. ನೀರಾವರಿನ ಅಥವಾ ಬರಡು ಭೂಮಿನ ಅಂತ. ನೀರಾವರಿ ಅಂತಂದ್ರ ನೀರಿನ ಸವಲತ್ತು ಇರ್ತೈತೆ ಅಲ್ಲಿ. ನೀರಾವರಿ, ನೀರ್ ಯಾಕೆ ಬೇಕಪ್ಪ? ಗಿಡಗಳಿಗೆ ನೀರು ಬೇಕಲ್ವಾ, ನಮ್ಗೆ ಗೊತ್ತಿಲ್ವಾ? ಅದೇ ತರ ಹೊಲಗಳಿಗಲ್ಲೇ ನಾವ್ ಏನೇನ್ ಬೆಳಿತೀವಲ್ಲ, ಭತ್ತ, ಜೋಳ, ರಾಗಿ, ಮತ್ತೆ ಅದೇನು ಫ್ರೂಟ್ಸು, ವೆಜಿಟೇಬಲ್ಸು, ಇವೆಲ್ಲ ತರಕಾರಿಗಳನ್ನ ಇವನ್ನೆಲ್ಲ ಬೆಳಿಬೇಕಂತಂದ್ರೆ ನಿಮಗೆ ನೀರು ಬೇಕು. ನೀರಾವರಿ ಇತ್ತಂದ್ರೆ ಜಮೀನು ಒಳ್ಳೇದಿರ್ತೈತಿ, ಅಲ್ಲಿ ಒಳ್ಳೆ ಬೆಳೆಯನ್ನ ತೆಗಿಬಹುದು. ಇಲ್ಲಿ ನೋಡಿ, ಇಲ್ಲಿ ಎಲ್ಲಿ ನೀರಾವರಿ ಇಲ್ಲ ಅಥವಾ ಎಲ್ಲಿ ಮಳೆ ಬಂದಾಗ ಏನ್ ಮಾಡ್ತಾರೆ, ಕೆಲವೊಂದಿಷ್ಟು ಕೃಷಿ ಹೊಂಡಗಳಿರ್ತಾವ. ಅದೇ ನೀರನ್ನ ಕಳಿಸಿ ಮಾಡರ್ನ್ ಟೆಕ್ನಾಲಜಿ ಯಾವ ತರ ಬಂದಿದೆ ಅಂತಂದ್ರೆ ಡ್ರಿಪ್ ಇರಿಗೇಷನ್ ಅಂತ. ನೀವು ಗಿಡಕ್ಕೆ ಐತಲ್ಲ, ಆ ನೀರನ್ನ ಪಂಪಿಂದ ಎತ್ಕೊಂಡು
ನೀರನ್ನ ಡೈರೆಕ್ಟ್ ಗಿಡದ ಬಡ್ಡೆಗೆ, ಇದೊಂದು ಮಾವಿನ ತೋಟ ಐತೆ ಅಂತ ತಿಳ್ಕೊರಿ ನಮ್ಗೆ. ಇಲ್ಲಿ ನಾನು ಏನ್ ಮಾಡ್ತೀನಿ, ಹೋಗಿ ಫುಲ್ ಅಂತ ಹುಯ್ ಅಂತ ನೀರು ಸುರಿಯೋ ಬದ್ಲಿ ಏನ್ ಮಾಡ್ತೀನಿ ಗೊತ್ತಾ, ಅದಕ್ಕೆ ಗಿಡಕ್ಕೆ ಬೇಕಾಗಿರೋ ಸ್ವಲ್ಪ ನೀರು ನಾವು ಅತಿ ಹೆಚ್ಚು ನೀರನ್ನು ಹಾಕಿಬಿಡ್ತೀವಿ. ಒಂದೊಂದ್ಸಲ 20 ಲೀಟರ್ 50 ಲೀಟರ್ ಜಗ್ಗು ನೀರನ್ನ ಹಾಕಿ ವೇಸ್ಟ್ ಮಾಡಿಬಿಡ್ತೀವಿ. ಆ ನೀರು ವೇಸ್ಟ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾರೆ ಗೊತ್ತಾ, ಇಲ್ಲಿ ಡೈರೆಕ್ಟ್ ಒಂದು ಸಣ್ಣ ಪೈಪ್ ಲೈನ್ ಬಿಡ್ತಾರೆ. ಆ ಪೈಪ್ ಲೈನ್ ಬಿಟ್ಟು ಆ ಗಿಡದ ಬಡ್ಡೆ ಇರ್ತದೆ ನೋಡ, ಅಲ್ಲಿ ಹನಿ 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 ನೀರು ಬಿಡುತ್ತ. ಆ ಹನಿ ನೀರಾವರಿಗೆ ಅದಕ್ಕೆ ಡ್ರಿಪ್ ಇರಿಗೇಷನ್ ಅಥವಾ ಹನಿ ನೀರಾವರಿ ಅಂತ. ವಾಟರ್ ಡ್ರಾಪ್ ಬೈ ಡ್ರಾಪ್ ಡೈರೆಕ್ಟ್ಲಿ ಟು ದ ರೂಟ್ ಝೋನ್ ಸೇವ್ಸ್ ದಿ ಮ್ಯಾಕ್ಸ್ ವಾಟರ್. ನಾವು ಸುಮ್ಮನೆ ಹೊಲ ತುಂಬಾ ನೀರು ಹರಿಸೋ ಬದಲಿಗೆ ಅಲ್ಲಿ ಡೈರೆಕ್ಟ್ ಗಿಡ ಎಲ್ಲಿಗೆ ಬೇಕು ನೋಡೋ, ನಾವು ಸೀದಾ ಬಾಯಿಗೆ ನಾವು ಊಟ ಮಾಡ್ತೀವಲ್ಲ, ಸೀದಾ ನಾವು ಊಟ ಮಾಡೋ ಬದಲಿ ಮನಿ ತುಂಬಾ ಅನ್ನ ಒಂದು ಚೆಲ್ಲಿ ನಾವು ಊಟ ಮಾಡ್ತೀವಿ, ನಮ್ಗೆ ಎಷ್ಟು ಬೇಕು ಸೀದಾ ನಾವು ಪ್ಲೇಟ್ ಒಳಗೆ ಹಾಕೊಂತೀವಿ, ನಮ್ಗೆ ಎಷ್ಟು ಬೇಕಂತ ತಿಂತೀವಲ್ಲ, ಅದೇ ತರ ಗಿಡಕ್ಕೂ ಗಿಡದ ಬಡ್ಡೆಗೂ ಹನಿ 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 ಹನಿನ ನಾವು ನೀರು ಕೊಡ್ತಾ ಹೋಗ್ತೀವಿ. ಅದಕ್ಕೆ ನಾವು ಡ್ರಿಪ್ ಇರಿಗೇಷನ್ ಅಂತ ಕರೀತಾರೆ. ಮತ್ತೆ ಇದೊಂದು ಏನಂತೆ ಸ್ಪ್ರಿಂಕ್ಲರ್ ಅಂತ. ಯಾರ್ಯಾರು ರೈತರ ಮಕ್ಕಳು ಇರ್ತೀರಿ ಅದೆಲ್ಲ ಆಲ್ಮೋಸ್ಟ್ ಎಲ್ಲ ನಿಮ್ಗೆ ಗೊತ್ತಿರುತ್ತೆ. ಸ್ಪ್ರಿಂಕ್ಲರ್ ಅಂತಂದ್ರೆ ಈ ತರ ಕಾರಂಜಿ ಅಂತ, ಈ ತರ ಹಿಂಗ್ ಮಾಡಿದಾಗ ತುಂತುರು ನೀರಾವರಿನ ಅಂತ ಕರೀತಾರೆ. ಈಗ ಒಂದು ಪೈಪ್ ನಚ್ಚಿ ಈ ತರ ಪೈಪ್ ನಚ್ಚಿ ಇಲ್ಲಿ ಮ್ಯಾಲ ಇರ್ತಲ್ಲ, ಈ ತರ ಬಡಿತಾ ಇರ್ತದೋ, ಬಡದಾಗ ಈಗ ತಿರುಗಿದಾಗ ಮಳೆಯಿಂದ ಇಲ್ಲಿ ಹೊರಗಡೆ ಎಲ್ಲ ಮಳೆ ಬಂದ ರೀತಿಯಾಗಲಿ ಹೊಲ ತುಂಬಾ ನೀರು ಇರುತ್ತೆ. ಇದೇ ಸ್ಪ್ರಿಂಕ್ಲರ್ ಇರಿಗೇಷನ್. ನಳಿಕೆಗಳ ಮೂಲಕ ಮಳೆಯಂತೆ ನೀರನ್ನು ಚಿಮುಕಿಸಬಹುದು ಅಂತಂದ್ರೆ ಒಂದು ನಲ್ಲಿಗಳ ಅಥವಾ ಪೈಪ್ಗಳ ಮೂಲಕ ಪೈಪ್ ಸೆಟ್ ಮೋಟರ್ನ ಹಾಕಿ ಅಲ್ಲಿ ಮಳೆ ತರ ಒಂಥರ ಕಾರಂಜಿನ ನೋಡಿರ್ಬೋದು ನೀವು, ಆ ತರ ಸುತ್ತ ಹೊಲ ತುಂಬಾ ನೀರು ಹೊಡಿತೈತಿ. ಇದು ಸ್ಪ್ರಿಂಕ್ಲರ್ ಇರಿಗೇಷನ್. ಒಂದು ಡ್ರಿಪ್ ಇರಿಗೇಷನ್, ಒಂದು ಸ್ಪ್ರಿಂಕ್ಲರ್ ಇರಿಗೇಷನ್. ಇರಿಗೇಷನ್ ಅಂತಂದ್ರೆ ನೀರಾವರಿ. ಓಕೆನಾ, ಕ್ಲಿಯರಾ? ನೆಕ್ಸ್ಟ್ ಮತ್ತೆ ಮುಂದೋಗೋಣ. ಇದೇ ತರ ಮೊದಲು ಹಳೆ ಕಾಲದಲ್ಲಿ ನಮಗೆ ಮಾಡರ್ನ್ ಇರಿಗೇಷನ್ ಇತ್ತವಲ್ಲ, ಟ್ರೆಡಿಷನಲ್ ಸಿಸ್ಟಮ್ ಅಂದ್ರೆ ಮೊದಲು ಹಳೆ ಕಾಲದಲ್ಲಿ ಕಲ್ಯಾಣಿಗಳು ಮತ್ತ ಪುಷ್ಕರಣೀಸ್ ಅಂತ. ಅಂದ್ರೆ ಕಲ್ಯಾಣಿಗಳು ಅಂತಂದ್ರೆ ದೇವಸ್ಥಾನದ ಹತ್ತಿರ ಒಂದಿಷ್ಟು ಮೆಟ್ಟಿಲುಗಳ ತರ ಇರ್ತಾವ. ನೀವೆಲ್ಲ ಹಂಪಿಯಲ್ಲಿ ಹೋದ್ರೆ ನಿಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಅಲ್ಲಿ ಹೊಂಡಗಳ ತರ ಇರ್ತಾವ. ಯಾವ ತರ ಇರ್ತಾವ ಅಂದ್ರೆ ದೇವಸ್ಥಾನದ ಮುಂದೆ ಒಂದು ಚಿಕ್ಕ ಫಿಲ್ಮ್ಗಳೆಲ್ಲ ನೋಡಿರ್ಬೋದು, ಅಲ್ಲೆಲ್ಲ ಸ್ನಾನ ಮಾಡಿ ಈ ತರ ಎದ್ದು ಬರ್ತಿರ್ತಾರಲ್ಲ, ದೇವಸ್ಥಾನದ ಮುಂದೆ ಇರುವಂತ ಹೊಂಡಗಳು ಅವಾಗೇನಂತ ಕರಿತೇವೆ ನಾವು, ಕಲ್ಯಾಣಿಗಳು ಅಂತ ಕರಿತಾವ. ಯಾಕೆ ಕಲ್ಯಾಣಿಗಳು ಇರ್ತಾವ ಅಂತಂದ್ರೆ ಅವೆಲ್ಲ, ಒಂದ್ ನಿಮಿಷ ನೋಡಿ, ಟ್ರೆಡಿಷನಲ್ ಸಿಸ್ಟಮ್ ಅಂತಂದ್ರೆ ಏನು ಗೊತ್ತಾ, ಇಲ್ಲೊಂದು ದೇವಸ್ಥಾನ ಐತೆ ಅಂತ ತಿಳ್ಕೊಳ್ಳಿ. ಆ ದೇವಸ್ಥಾನದ ಮುಂದ ಒಂದು ಚಿಕ್ಕ ಹೊಂಡದ ತರ ಇರ್ತೈತಿ, ಈ ತರ ಮೆಟ್ಟಿಲು ಒಳಗಡೆ ಇಳಿಯುವಂತ. ಇದನ್ನ ಏನಂತ ಕರೀತಾರಪ್ಪ ಅಂತಂದ್ರ ಇದು ದೇವಸ್ಥಾನ ಅಂತ ತಿಳ್ಕೊಳ್ಳಿ. ಇದು ಒಂದು ದೇವಸ್ಥಾನ ಅಂತ ತಿಳ್ಕೊಳ್ಳಿ. ಈ ದೇವಸ್ಥಾನದ ಮುಂದ ಒಂದು ಹೊಂಡದ ತರ ಇರ್ತದೆ, ಇವಕ್ಕೆ ಏನಂತ ಕರಿತೀವಿ ಗೊತ್ತಾ, ಕಲ್ಯಾಣಿಗಳ. ಇದನ್ನ ಹಳೆ ಕಾಲದ ಜನ ಏನ್ ಮಾಡಿದ್ರು, ನೀರನ್ನ ಬಳಕೆಗಾಗಿ ಅಲ್ಲಿ ದೇವಸ್ಥಾನದ ಮುಂದೆ ಸ್ನಾನ ಮಾಡಿ ಒಳಗಡೆ ಬರ್ಬೇಕಂತಂದು ಇಲ್ಲಿ ಕಲ್ಲಿನಿಂದ ಏನ್ ಮಾಡಿರ್ತಾರೆ, ಕಟ್ಟಿರ್ತಾರ. ಇದನ್ನ ಕಲ್ಯಾಣಿಗಳು ಅಂತ ನೀವು ಆನ್ಲೈನ್ ಒಳಗೆ ಟೈಪ್ ಮಾಡಿ ಅಥವಾ ಫಿಲ್ಮ್ ಒಳಗಡೆ ಎಲ್ಲ ನೋಡಿರ್ತೀವಿ ನೀವು. ಇವೆಲ್ಲ ಏನ್ ಮಾಡ್ತಾರೆ ಗೊತ್ತಾ, ಕಲ್ಯಾಣಿಗಳು ದೇವಸ್ಥಾನದ ಹತ್ತಿರವಿರುವ ಮೆಟ್ಟಿಲು ಬಾವಿಗಳು ಅಂತ. ನೆಕ್ಸ್ಟ್ ಕರ್ನಾಟಕದಲ್ಲಿ ಬಹಳ ನೋಡ್ಬೋದು ಇಂಥವು. ನೆಕ್ಸ್ಟ್ ಬಾಲೀಸ್ ಅಥವಾ ಸ್ಟೆಪ್ ವೆಲ್ಗಳು, ಡೀಪ್ ವೆಲ್ಸ್ ವಿತ್ ಸ್ಟೋನ್ ಟೈರ್ಸ್ ಟು ಅಸೆಸ್ ವಾಟರ್ ಇನ್ ಸಮ್ಮರ್. ಏನಂದ್ರೆ ಬಾವಿಗಳು ಅಂತ ತಿಳ್ಕೊಳ್ಳಿ. ಬಾವಿಗಳು ಗೊತ್ತಾ ನಿಮ್ಗ, ಬಾವಿಗಳು ಒಳಗಡೆ ಎಲ್ಲ ಕೊರದು ಪೂರ್ತಿ ಒಳಗಡೆ ಇರ್ತಾವ, ಅಲ್ಲೆಲ್ಲ ತಳದಾಗ ಇರ್ತಾವಲ್ಲ ನೀರ್ ಇರ್ತೈತಿ. ಯಾವಾಗ ಸಮ್ಮರ್ ಅಂದ್ರೆ ಬೇಸಿಗೆ ಒಳಗಡೆ ನೀರು ಇರಂಗಿಲ್ಲ ನೋಡ, ಅಲ್ಲಿ ಬಾವಿ ಒಳಗ ನೀರ್ ಇರುತ್ತೆ. ಮೊದಲಿನ ಕಾಲದ ಜನ ಎಷ್ಟು ಹುಷಾರಿದ್ರಪ್ಪ ಅಂತಂದ್ರ ಅಲ್ಲಿ ಹಡ್ಡಿ ಅದ್ ಸುತ್ತ ಕಲ್ಲಿಂದ ಹಾಕಿ ಈ ತರ ಒಂದು ಬಾವಿ ಐತೆ ಅಂತ ತಿಳ್ಕೊಳ್ಳಿ. ಇದು ಬಾವಿ ಐತೆ ಅಂತ ತಿಳ್ಕೊಳ್ಳಿ. ಇಲ್ಲೆಲ್ಲ ಕಲ್ಲಿಂದ ಅದನ್ನ ಬಿಲ್ಡ್ ಮಾಡಿ ಯಾವಾಗ ಸಮ್ಮರ್ ಇರ್ತೈತಿ ನೋಡಿ, ಅಂದ್ರೆ ಬೇಸಿಗೆ ಇರ್ತೈತಲ್ಲ, ಆ ಬೇಸಿಗೆ ಒಳಗಡೆ ಏನ್ ಮಾಡ್ತಾರ, ಈ ತರ ಒಂದು ಕಬ್ಬಿಣದಿಂದ ಮಾಡಿ ಇಲ್ಲಿಂದ ಐತಲ್ಲ ಒಳಗಡೆ ನೀರ್ ಇಳಕ ಹಿಂಗೆ ಎಳಿಯಾಕಂತಂದ್ ಏನ್ ಮಾಡಿರ್ತಾರ, ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿರ್ತಾರ. ಸಪೋಸ್ ನೋಡ್ರಿ ಈ ತರ ಐತೆ ಅಂತ ಹೇಳ್ಕೊರಿ, ಇನ್ನೊಂದು ತಿರ್ಗೋದಿರ್ತೈತಿ, ಇಲ್ಲೊಬ್ಬರು ಮನುಷ್ಯ ನಿಂತ್ಕೋತಾನ,
ಇಲ್ಲಿ ಬಾವಿ, ದೊಡ್ಡದೊಂದು ಬಾವಿ ಇರ್ತೈತಿ, ದೊಡ್ಡದೊಂದು ಬಾವಿ ಇರ್ತೈತಿ. ಇಲ್ಲಿಂತ್ರ ಒಂದು ಕೆಳಗಡೆ ಒಂದು ಬಕೆಟು ಅಥವಾ ಒಂದು ಕೊಡನು ಈ ತರ ಯೂಸ್ ಮಾಡ್ತಾರೆ. ಇದನ್ನೇ ನಾವು ಬಾವಿ ಅಂತ ಕರಿತೀವಿ. ಓಕೆ, ಇಷ್ಟು ಸಾಕು ನಮಗೆ ವಾಟರ್ ಮೇಲೆ. ನೆಕ್ಸ್ಟ್ ಮತ್ತೆ ಇವಾಗ ಏನ್ ಮಾಡೋಣಪ್ಪ ಅಂತಂದ್ರೆ, ನಾವು ಇಷ್ಟೋ ತನಕ ಕ್ಲಾಸ್ ಮಾಡಿದ್ವಲ್ಲ ಅದು ಅರ್ಥ ಆಗೈತಪ್ಪ ಇಲ್ಲ ಅಥವಾ ನೀವು ಎಷ್ಟು ನೆನಪಿದ್ದೀರಂತ ನಾವು ಕೆಲವೊಂದಿಷ್ಟು ಕ್ವಿಜ್ ಅನ್ನ ತಗೊಂಬಂದಿದ್ದೀನಿ. ನವೋದಯ ಕ್ವಿಜ್ ಅಂತ. ಇದನ್ನ ನವೋದಯ ಮತ್ತು ಸೈನಿಕ ಪರೀಕ್ಷೆ, ಮೊರಾರ್ಜಿ ಪರೀಕ್ಷೆಗೆ ಬಹಳ ಉಪಯುಕ್ತ ಆಗುತ್ತೆ. ಮತ್ತೆ ಇನ್ನೊಂದ್ಸಲ ನಿಮ್ಗೆ ರಿಮೈಂಡ್ ಮಾಡ್ತೀನಿ, ನಿಮ್ಗೆ ಏನಾದ್ರು ಪ್ರತಿದಿನ ಗೂಗಲ್ ಮೀಟ್ ಕ್ಲಾಸ್ ಬೇಕಾಗಿದ್ದು ಅಂತ ಅಂದ್ರೆ ನಮಗೆ ಅನುಭವಿ ಶಿಕ್ಷಕರು ಮತ್ತು ಉಚಿತ ಸ್ಟಡಿ ಮೆಟೀರಿಯಲ್ಸ್ ಜೊತೆಗೆ ಸರಣಿ ಮಾದರಿ ಪ್ರಶ್ನೆ ಪರೀಕ್ಷೆಗಳನ್ನ ಜೊತೆಗೆ ನಾವೇನ್ ಮಾಡ್ತೀವಿ, ಪ್ರತಿದಿನ ನವೋದಯ ಪರೀಕ್ಷೆ ಬಗ್ಗೆ ಗೂಗಲ್ ಮೀಟ್ ಆನ್ಲೈನ್ ಕ್ಲಾಸ್ಗಳನ್ನ ಮಾಡ್ತಾ ಇದ್ದೀವಿ. ನಿಮ್ಗೆ ಬೇಕಪ್ಪ ಅಂತಂದ್ರೆ 9449771212 9900206243 6243ಗೆ ಕರೆ ಮಾಡಬೇಕು. ನೆಕ್ಸ್ಟ್ ಮುಂದಿನ ಪೇಜ್ ಒಂದು ಫಸ್ಟ್ ಕ್ವಶನ್ ನೋಡ್ರಿ. ಫಸ್ಟ್ ಕ್ವಶನ್ ಏನೈತಿ? ಫಸ್ಟ್ ಕ್ವಶನ್ ಏನೈತಪ್ಪ ಅಂತಂದ್ರೆ, ಭೂಮಿಯ ಒಟ್ಟು ನೀರಿನಲ್ಲಿ ಎಷ್ಟು ಪ್ರತಿಶತ ಸಿಹಿ ನೀರು ಇದೆ ಅಂತ. ವಾಟ್ ಪರ್ಸೆಂಟೇಜ್ ಆಫ್ ದಿ ಅರ್ಥ್ಸ್ ಟೋಟಲ್ ವಾಟರ್ ಎಕ್ಸಿಸ್ಟ್ ಆಸ್ ಫ್ರೆಶ್ ವಾಟರ್ ಅಂತ. ಫ್ರೆಶ್ ವಾಟರ್ ಎಷ್ಟೈತಂತ ಫಸ್ಟ್ ಕ್ಲಾಸಲ್ಲಿ, ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ನ ನೋಡಿ. ಫಸ್ಟ್ ಆಪ್ಷನ್ನು 71%, 97.5%, 2.5%, 30.1%. ಕೆಳಗಡೆನ ಆನ್ಸರ್ ತಗೊಂಡ್ಬಂದಿದ್ದೀನಿ ನಾನು. 71% ಏಜ್ನ ಗೊತ್ತಾ? ಒಟ್ಟು ಟೋಟಲ್ ಅರ್ತ್ ಮೇಲೆ ಇರುವಂತ ಟೋಟಲ್ ವಾಟರ್. ಇದಕ್ಕೆ ನಾವು ಬ್ಲೂ ಪ್ಲಾನೆಟ್ ಅಂತ ಕರಿತಿದ್ವಿ ನಾವು ಅರ್ತ್ನ. ಬ್ಲೂ ಪ್ಲಾನೆಟ್ ಅಂದ್ರೆ ನೀಲಿ ಗ್ರಹ, ನೀಲಿ ಗ್ರಹ ಅಂತ ಕರಿತಿದ್ವಿ ಯಾವ್ದನ್ನ? ಭೂಮಿನ. ಯಾಕೆ ಗೊತ್ತಾ? ನಮ್ಮಲ್ಲಿ 71% ಬರೀ ನೀರೇ ಐತಿ, ಉಳಿದಿರೋ 29% ಏನೈತೆ ಅಂತಂದ್ರೆ ಭೂಮಿ ಐತಿ. ಹಂಗಂದ್ರೆ ಇದು ಉತ್ತರ ಅಲ್ಲ. ಕ್ವಶನ್ ಏನ್ ಕೇಳ್ಯಾರ ಗೊತ್ತಾ? ಭೂಮಿಯ ಮೇಲೆ ಒಟ್ಟು ಎಷ್ಟು ಪ್ರತಿಶತ ಸಿಹಿ ನೀರು ಅಂತ ಕೇಳ್ಯಾರ. ನಮಗ ಉಪ್ಪು ನೀರು ಬೇಡ, ನಮ್ಗ ಸಿಹಿ ನೀರು ಅಷ್ಟೇ. ನಾನೇನ್ ಹೇಳಿದ್ದೆ ಲಾಸ್ಟ್ ಕ್ಲಾಸ್ ಅಲ್ಲಿ, ಈ 71% ನೀರಿನಲ್ಲಿ ನಾವು ಮತ್ತೆ ಡಿವೈಡ್ ಮಾಡಿವಿ. ಏನ್ ಗೊತ್ತಾ? ಇಲ್ಲಿ ನೋಡ್ರಿ, ಈ 97.5% ಓಷಿಯನ್ ಸಾಲ್ಟ್ ವಾಟರ್ ಅಂತ. ಫಸ್ಟ್ ನಾನು ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೆ. ಒಟ್ಟು ಟೋಟಲ್ 71% ನೀರೈತಿ, ಅದರೊಳಗಡೆ ಮತ್ತು 97.5% ಓಷಿಯನ್ ಸಾಲ್ಟ್ ವಾಟರ್ ಅಂದ್ರೆ ಉಪ್ಪು ನೀರೈತಿ. ಉಳಿದಿರೋ 2.5% ಏನೈತಂದ್ರ ಫ್ರೆಶ್ ನೀರೈತಿ, ಫ್ರೆಶ್ ವಾಟರ್. ಅದೇ ಆಪ್ಷನ್ ಸಿ. ಏನ? ಅದೇ ಆಪ್ಷನ್ ಸಿ. ನೆಕ್ಸ್ಟ್ ಅವ್ರೇನ್ ಕೇಳ್ಯಾರ? ಎಷ್ಟು ಪ್ರತಿಶತ ಸಿಹಿ ನೀರು ಇದೆ ಅಂತ ಕೇಳ್ಯಾರ. ಅಂದ್ರೆ ಸರಿಯಾದ ಉತ್ತರ 2.5% ಫ್ರೆಶ್ ವಾಟರ್ ಈಸ್ ಅವೈಲೇಬಲ್ ಆನ್ ದಿ ಅರ್ತ್ ಸರ್ಫೇಸ್ ಅಥವಾ ಅರ್ತ್ ಅಂತ. ಇದು 2.5%. ಒಂದು ವೇಳೆ ನಿಮ್ಗೆ ಏನಾದ್ರು ಗ್ರೌಂಡ್ ವಾಟರ್ ಎಷ್ಟೈತೆ ಅಂತ ಕೇಳಿದ್ರಂತ, ಅಂತರ್ಜಾಲ ಎಷ್ಟಂತ ಕೇಳಿದ್ರಂದ್ರ 30.1%. ಪ್ರತಿಯೊಂದು ಆಪ್ಷನ್ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಮುಂದೆ ಹೋಗೋಣ. ಮುಂದಿನ ಕ್ವಶನ್ ಏನಾಯ್ತು ನೋಡ್ರಿ. ಸಸ್ಯಗಳು ತಮ್ಮ ಎಲೆಗಳ ಮೂಲಕ ನೀರಾವಿ ಅಂದ್ರೆ ನೀರಿನ ಆವಿ, ಅಂದ್ರೆ ಗಾಳಿ ರೂಪದಲ್ಲಿರುವ ಆವಿ. ಇದಕ್ಕ ವೇಪರ್ ಅಂತಾನು ಕರಿತೀವಿ. ವೇಪರ್, ಗಾಳಿಯ ರೂಪದಲ್ಲಿರುವ ನೀರು ಅಂತ. ಗಾಳಿಯಲ್ಲಿ ಬಿಡುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ವಿಚ್ ಪ್ರೋಸೆಸ್ ಇನ್ವಾಲ್ವ್ಸ್ plants releasing water vapor into the air through the leaves ಅಂತ. ಅಂದ್ರೆ ತಮ್ಮ ಲೀವ್ಸ್ ನ ಮುಖಾಂತರ, ಇದೊಂದು ಲೀವ್ ಅಂತ ತಿಳ್ಕೊರಿ, ಈ ಲೀವ್ಸ್ ನ ಮುಖಾಂತರ ನೀರನ್ನ ಆವಿಯಾಗಿ ಮುಖಾಂತರ ಹೊರಗಡೆ ಬಿಡ್ತಾವು. ಇದಕ್ಕ ನಾನು ಒಂದು ಪ್ರೋಸೆಸ್ ಹೇಳಿದ್ದೆ. ಇದಕ್ಕೆ ಏನಂತ ಕರೀತಾರ ಗೊತ್ತಾ? ಟ್ರಾನ್ಸ್ಪಿರೇಷನ್ ಅಂತ ಕರೀತಾರ. ಟ್ರಾನ್ಸ್ಪೈರೇಷನ್ ಅಥವಾ ಬಾಷ್ಪ ವಿಸರ್ಜನೆ. ಇದು ಸರಿಯಾದ ಉತ್ತರ. ಬಾಷ್ಪ ವಿಸರ್ಜನೆ ಅಂದ್ರೆ ಎಲೆಯ ಸ್ಟೊಮ್ಯಾಟೊ ಅಂತ. ಸ್ಟೊಮ್ಯಾಟೊ ಇಂದ ಏನ್ ಮಾಡುತ್ತೆ? ಎಲೆ ತನಗೆ ಬೇಡದೇ ಇರುವ ನೀರಂತೂ ಗಾಳಿಯ ಮುಖಾಂತರ ಹೊರಗಡೆ ಬಿಡುತ್ತ. ಅದನ್ನ ನಾವು ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಅದಷ್ಟೇ ಬೇಡ, ನಾವು ಉಳಿದಿರೋ ಆಪ್ಷನ್ಸ್ ಏನೇನದವಪ್ಪ ಅಂತ ನೋಡ್ಕೊಂತ ಹೋಗೋಣ. ನೋಡಿ, ಇವ್ಯಾಪೊರೇಷನ್. ಇವ್ಯಾಪೊರೇಷನ್ ಅಂದ್ರೆ ಏನ್ ಗೊತ್ತಾ? ಲಿಕ್ವಿಡ್ ಟು ಗ್ಯಾಸ್ ಕನ್ವರ್ಷನ್. ಅಂದ್ರೆ ಬಿಸಿಲಿನಿಂದ ಗಾಳಿ ನೀರಿನಿಂದ ಗಾಳಿ ರೂಪದೊಳಗೆ ಆಗೋದು. ಬಿಸಿಲಿನಿಂದ ನೀರು ಆವಿ ಆಗೋದಕ್ಕೆ ಏನ್ ಕರಿತೀವಿ ನಾವು? ಇವ್ಯಾಪೊರೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಕಂಡೆನ್ಸೇಷನ್ ಅಂದ್ರೆ ಏನ್ ಗೊತ್ತಾ? ಕಂಡೆನ್ಸೇಷನ್ ಅಂದ್ರೆ ಏನಂತಂದ್ರೆ ಸಾಂದ್ರೀಕರಣ. ಅಂದ್ರೆ ನೀವು ಎವ್ಯಾಪೊರೇಷನ್ ಆಗುತ್ತಲ್ಲ, ಫಸ್ಟ್ ವಾಟರ್ ಸೈಕಲ್ ನೆನಪಿದೆ ಅಂತ ತಿಳ್ಕೊಂತೀನಿ. ಎವ್ಯಾಪೊರೇಷನ್, ಕಂಡೆನ್ಸೇಷನ್, ಪ್ರೆಸಿಪಿಟೇಷನ್,
ಕಲೆಕ್ಷನ್. ಇವ್ಯಾಪೊರೇಷನ್, ಕಂಡೆನ್ಸೇಷನ್, ಪ್ರೆಸಿಪಿಟೇಷನ್, ಕಲೆಕ್ಷನ್. ಓಕೆನಾ? ಇವ್ಯಾಪೊರೇಷನ್ ಬಾಷ್ಪೀಕರಣ, ನೆಕ್ಸ್ಟ್ ಸಾಂದ್ರೀಕರಣ ಅಥವಾ ಘನೀಕರಣ, ನೆಕ್ಸ್ಟ್ ಏನಾಗುತ್ತೆ ಮಳೆ ಬೀಳುವಿಕೆ, ನೆಕ್ಸ್ಟ್ ಸಂಗ್ರಹಣೆ. ಬಾಷ್ಪೀಕರಣ, ಘನೀಕರಣ ಅಥವಾ ಸಾಂದ್ರೀಕರಣ, ಮಳೆ ಬೀಳುವಿಕೆ ಮತ್ತೆ ಸಂಗ್ರಹಣೆ. ಹೌದಾ? ಈ ಕಂಡೆನ್ಸೇಷನ್ ಏನಂದ್ರೆ ಈಗ ನೀರು ಆವಿಯಾಗುತ್ತಾ ಮೇಲೆ ಹೋಗುತ್ತಲ್ಲ, ಅದು ಮೋಡಗಳ ರೂಪ ಆಗಿ ಫಾರ್ಮ್ ಆಗೋದು. ಇದು ಕೂಡ ತಪ್ಪು ಉತ್ತರ. ಇದು ಎವಾಪೊರೇಷನ್ ತಪ್ಪು. ನಾವು ಆಲ್ರೆಡಿ ಸರಿ ಉತ್ತರನ ಮಾರ್ಕ್ ಮಾಡಿದ್ವಿ. ಉಳಿದಿರೋ ಆಪ್ಷನ್ ಏನದಾವ ಅಂತ ನೋಡಕತ್ತೀವಿ. ಅದಾದ ನೋಡ್ರಿ, ಫಸ್ಟ್ ಇವ್ಯಾಪೊರೇಷನ್ ಇತ್ತು, ನೆಕ್ಸ್ಟ್ ಕಂಡೆನ್ಸೇಷನ್ ಇತ್ತು, ನೆಕ್ಸ್ಟ್ ಪ್ರೆಸಿಪಿಟೇಷನ್. ಪ್ರೆಸಿಪಿಟೇಟ್ ಅಂತಂದ್ರೆ ಮಳೆ ಬೀಳುದು, ಮಳೆ ಆಗುದು. ಇದು ಮಳೆ ಆಗುದು ಫಸ್ಟ್, ಇದು ಮೂರನೇದು. ಅದಾದ್ಮೇಲೆ ಕಲೆಕ್ಷನ್ ನಾಲ್ಕನೇದು, ಅದು ವಾಟರ್ ಸೈಕಲ್. ಬಟ್ ನಮ್ಗೆ ಕ್ವಶನ್ ಒಳಗಡೆ ಏನ್ ಕೇಳ್ಯಾರ, ಎಲೆ ಮುಖಾಂತರ ಹೊರಗಡೆ ಬೀರುವಂತ ವೇಪರ್ ಏನಂತ ಕರಿತೀವಂತ, ಟ್ರಾನ್ಸ್ಪೈರೇಷನ್ ಅಂತ ಕರಿತೀವಿ. ಓಕೆ, ಮತ್ತೆ ಮುಂದಿನ ಪ್ರಶ್ನೆ ಹೋಗೋಣ. ಏನ್ ಮುಂದಿನ ಪ್ರಶ್ನೆ? ಭೂಮಿಯ ಮೇಲಿನ ಅತಿ ದೊಡ್ಡ ಸಿಹಿ ನೀರಿನ ಸಂಗ್ರಹ ಎಲ್ಲಿದೆ ಅಂತ ಕೇಳ್ಯಾರ. ಭೂಮಿಯ ಮೇಲಿನ ಅತಿ ದೊಡ್ಡ ಸಿಹಿ ನೀರಿನ ಸಂಗ್ರಹ ಎಲ್ಲಿದೆ? ವೇರ್ ಈಸ್ ದಿ ಲಾರ್ಜೆಸ್ಟ್ ರಿಸರ್ವ್ ಆಫ್ ಫ್ರೆಶ್ ವಾಟರ್ ಆನ್ ಅರ್ತ್ ಅಂತ ಕೇಳ್ಯಾರ. ನೋಡ್ರಿ, ನಾನು ಫಸ್ಟ್ ನಿಮ್ಗೆ ಹೇಳಿದ್ದೆ ಟೋಟಲ್ 71% ನೀರೈತಿ, ಹೌದಲ್ವಾ? ಅದರೊಳಗಡೆ 97.5% ಉಪ್ಪು ನೀರೈತಿ, ಅಂದ್ರ ಸಾಲ್ಟ್ ವಾಟರ್ ಐತಿ. ಅದ್ರ ಒಳಗಡೆ 2.5% ಏನೈತಿ? ಸಿಹಿ ನೀರೈತಿ, ಅಂದ್ರೆ ಫ್ರೆಶ್ ವಾಟರ್ ಐತಿ. ಮತ್ತೆ ಇದ್ರೊಳಗಡೆ ಹೊಡಿತೈತಿ. ಇದ್ರೊಳಗಡೆ ಏನ್ ಹೊಡಿತೈತಿ ಗೊತ್ತಾ? ಬರೀ 1% ಮಾತ್ರ ಮೇಲ್ಮೈ ನಮ್ಗೆ ಅವೈಲೇಬಲ್ ಇರುವಂತ ಫ್ರೆಶ್ ವಾಟರ್. ಇದು ರಿವರ್ಸು, ನೆಕ್ಸ್ಟ್ ಏನ್ ಸಿಗುತ್ತೈತಿ? ರಿವರ್ಸ್ ಅಥವಾ ಹಳ್ಳಗಳು, ಸ್ಟ್ರೀಮ್ಸು, ಲೇಕ್ಸ್ ಅಂದ್ರೆ ಕೆರೆಗಳು, ನದಿಗಳು, ಹಳ್ಳಗಳು ಸಿಗ್ತೈತಿ. ಮತ್ತು ಉಳಿದಿರೋ 30% ಎಲ್ಲಿರ್ತೈತಪ್ಪ ಅಂತಂದ್ರೆ 30% ಗ್ರೌಂಡ್ ವಾಟರ್, ಅಂತರ್ಜಲ ಅಂತ ಕರಿತೀವಿ. ಅಂತರ್ಜಲ ಇದೇನು? ಗ್ರೌಂಡ್ ವಾಟರ್. ಏನಿದು? ಗ್ರೌಂಡ್ ವಾಟರ್. ನೆಕ್ಸ್ಟ್ ಇನ್ನೂ ಉಳಿದಿರೋದೈತಲ್ಲ, ನೆಕ್ಸ್ಟ್ 31 ಆಯ್ತಂದ್ರೆ ಉಳಿದಿರೋದು ಎಷ್ಟು? 68%, 69% ಎಲ್ಲಿರ್ತ ಗೊತ್ತಾ? ಗ್ಲೇಷಿಯರ್ಸ್ ಒಳಗಡೆ. ಇಲ್ಲೈತಿ ನೋಡ, ಹಿಮಗಡ್ಡೆಗಳು, ಮಂಜುಗಡ್ಡೆಗಳು. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ಏನಪ್ಪಾ ಅಂತಂದ್ರೆ, ಮೇಜರ್ ಆಫ್ ದಿ ಫ್ರೆಶ್ ವಾಟರ್ ನಮಗೆ ಸಿಗೋದೇ ಇಲ್ಲ. ಅದು ಯಾವ ತರ? ಮಂಜುಗಡ್ಡೆಗಳು ಐಸ್ ಆಗಿ ನಿಂತು ಬಿಟ್ಟೈತಿ, ಅದು ನಮಗೆ ಸಿಗೋದೇ ಇಲ್ಲ. ಅಂದ್ರೆ ಸರಿಯಾದ ಉತ್ತರ ಏನ್ ಗೊತ್ತಾ? ಅತ್ಯಂತ ಸಿಹಿ ನೀರು ಐಸ್ ಆಗಿಬಿಟ್ಟೈತಿ. ಎಲ್ಲಿ ಐಸ್ ಆಗೈತಿ? ಹಿಮಾಲಯದೊಳಗಡೆ, ಮತ್ತ ಎಷ್ಟೋ ಕೆಲವೊಂದಷ್ಟು ಮೌಂಟೇನ್ಗಳ ಮೇಲೆ, ಮತ್ತೆ ಎಲ್ಲೊಂದ್ ಕಡೆ ಕೋಲ್ಡ್ ಆಗಿರುವಂತ ಐಸ್ ಆಗಿರುವಂತ ನೀರಾಗಿದೆ. ಅದನ್ನ ನಾವು ಯೂಸ್ ಮಾಡಕ್ಕೆ ಬರಂಗಿಲ್ಲ. ನೆಕ್ಸ್ಟ್ ಅದನ್ನ ಬಿಟ್ರೆ ಅದರ ನೆಕ್ಸ್ಟ್ ಗ್ರೌಂಡ್ ವಾಟರ್ ಐತಿ. ಫಸ್ಟ್ ಆಪ್ಷನ್ ಬಿ ಸರಿಯಾದ ಉತ್ತರ. ಅತಿ ದೊಡ್ಡ ಸಿಹಿ ನೀರ ಸಂಗ್ರಹ ಗ್ಲೇಷಿಯರ್ಸ್ ಮತ್ತೆ ಐಸ್ ಕ್ಯಾಪ್ಸ್, ಹಿಮನದಿಗಳು ಮತ್ತು ಮಂಜುಗಡ್ಡೆಗಳು. ಅದರ ನೆಕ್ಸ್ಟ್ ಗ್ರೌಂಡ್ ವಾಟರ್ ಒಳಗೈತಿ. ಅದರ ನೆಕ್ಸ್ಟ್ ರಿವರ್ಸ್ ಮತ್ತೆ ಲೇಕ್ಸ್. ರಿವರ್ಸ್ ಮತ್ತೆ ಲೇಕ್ಸ್ ಎರಡು ಸೇರಿ ಬರೀ 1% ಅಷ್ಟೇ ಐತಿ. ಮತ್ತೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನೈತಿ ನೋಡ್ರಿ, ಸಸ್ಯಗಳ ಎಲೆಗಳಲ್ಲಿ ಕಂಡುಬರುವ ಬಾಷ್ಪ ವಿಸರ್ಜನೆ ಕ್ರಿಯೆ ನಡೆಯುವ ಸಣ್ಣ ರಂಧ್ರಗಳನ್ನು ಏನೆಂದು ಕರೆಯುತ್ತಾರೆ? ವಾಟ್ ಆರ್ ದಿ ಟೈನಿ ಸ್ಪೋರ್ಸ್ ಆನ್ ದಿ ಪ್ಲಾಂಟ್ ಲೀವ್ಸ್ ಕಾಲ್ಡ್ ಥ್ರೂ ವಿಚ್ ದ ಟ್ರಾನ್ಸ್ಪಿರೇಷನ್ ಆಕ್ಯೂರ್ಸ್? ಜಸ್ಟ್ ಹಿಂದಿನ ಕ್ವಶನ್ ಒಳಗೆ ಎಕ್ಸ್ಪ್ಲೇನ್ ಮಾಡಿದೆ. ಏನಂತ? ಒಂದು ಎಲೆ ಇರ್ತದ, ಆ ಎಲೆ ಒಳಗ ಚಿಕ್ಕ ರಂಧ್ರಗಳಿರ್ತಾವ, ಅವಕ್ಕ ನಾವು ಸ್ಟೊಮ್ಯಾಟಾ ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ಟೊಮ್ಯಾಟಾ ಅಂದ್ರೆ ಪತ್ರ ರಂಧ್ರಗಳು ಅಂತ ಕನ್ನಡದೊಳಗ. ಅಂದ್ರೆ ಅದರ ಮುಖಾಂತರ ಏನಾಗುತ್ತಪ್ಪ ಅಂದ್ರೆ ನೀರಾವಿ ಅಂದ್ರೆ ವಾಟರ್ ವೇಪರ್ನ ಬಿಡುತ್ತೈತಿ. ಅದಕ್ಕೆ ನಾವು ಪ್ರೋಸೆಸ್ ಏನಂತ ಕರಿತೀವಿ ಗೊತ್ತಾ? ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಇಂಗ್ಲಿಷ್ ಒಳಗಡೆ ಟ್ರಾನ್ಸ್ಪಿರೇಷನ್, ಕನ್ನಡದೊಳಗೆ ಏನಂತ ಕರಿತೀವಿ ಅಂದ್ರೆ ಬಾಷ್ಪ ವಿಸರ್ಜನೆ. ಇದು ಬಹಳ ಇಂಪಾರ್ಟೆಂಟ್ ಟರ್ಮ್ಸ್. ಕ್ವಶನ್ ಏನ್ ಅರ್ಥ ಆಗ್ಬೇಕಲ್ಲ. ನೆಕ್ಸ್ಟ್ ರೂಟ್ಗಳಲ್ಲ, ಸ್ಟೆಮ್ ಅಲ್ಲ, ವೇನ್ಸ್ ಅಲ್ಲ. ಸರಿಯಾದ ಉತ್ತರ ಏನು? ಸ್ಟೊಮ್ಯಾಟಾ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನೈತಿ? ಭೂಮಿಯನ್ನು ಸಾಮಾನ್ಯವಾಗಿ ನೀಲಿ ಗ್ರಹ ಎಂದು ಏಕೆ ಕರೆಯುತ್ತಾರೆ? ವೈ ಈಸ್ ದಿ ಅರ್ತ್ ಆಫ್ಟನ್ ರೆಫರ್ಡ್ ಟು ಆಸ್ ದಿ ಬ್ಲೂ ಪ್ಲಾನೆಟ್ ಅಂತ ಯಾಕೆ ಅರ್ಥನ ಕರೀತಾರೆ ಅಂತ ಕ್ವಶನ್ ಕೇಳ. ಯಾಕೆ ಗೊತ್ತಾ? ನಾನು ಸ್ಟಾರ್ಟಿಂಗ್ಗೆ ಹೇಳಿದೆ 71% ಏನಿರುತ್ತಾ? ನೀರ್ ಇರ್ತೈತಿ. ಬಿಕಾಸ್ 71% ನೀರ್ ಇರ್ತೈತಿ, 29% ಏನಿರ್ತೈತಿ? ಲ್ಯಾಂಡ್ ಇರ್ತೈತಿ, ಭೂಮಿ ಇರ್ತೈತಿ. ಇದ್ರ ಸಲುವಾಗಿ ನಾವು ಭೂಮಿನ
ಏನಂತ ಕರಿತೀವಿ ನಾವು? ಭೂಮಿನ ಏನಂತ ಕರಿತೀವಿ? ನೀಲಿ ಗ್ರಹ ಅಂತ ಕರಿತೀವಿ. ಬಿಕಾಸ್ ಇಟ್ಸ್ ಅಟ್ಮಾಸ್ಫಿಯರ್ ಅಲ್ಲ. ಡ್ಯೂ ಟು 71% ವಾಟರ್ ಕವರೇಜ್, 71% ನೀರಿನಿಂದ ಆವೃತ್ತವಾಗಿರುವುದರಿಂದ ನಾವು ಇದನ್ನ ಏನು ಕರಿತೀವಿ? ಬ್ಲೂ ಪ್ಲಾನೆಟ್ ಅಂತ ಕರಿತೀವಿ. ಆಪ್ಷನ್ ಬಿ ಸರಿಯಾದ ಉತ್ತರ. ಬಿಕಾಸ್ ಆಫ್ ದಿ ಕ್ಲೌಡ್ಸ್ ತಪ್ಪು. ಡ್ಯೂ ಟು ಗ್ರೀನ್ ಫಾರೆಸ್ಟ್ ತಪ್ಪು. ಯಾಕೆ ನೀರನ್ನ ಬ್ಲೂ ಪ್ಲಾನೆಟ್ ಅಂತ ಕರಿತೀವಿ? ಅರ್ಥನ 71% ನೀರೈತಿ, ನೆನ್ಪಿಟ್ರೆ ಒಳ್ಳೆ ಮಳೆ ಹೇಳಕತ್ತಿ ನಾನು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ಏನೈತಿ? ಗಾಳಿಯ ವೇಗ ಹೆಚ್ಚಾದರೆ ಬಾಷ್ಪೀಕರಣದ ದರ ಏನಾಗುತ್ತದೆ ಅಂತ ಕೇಳ. ಗಾಳಿಯ ವೇಗ, ನಿಮ್ಗೆ ಈ ತರ ಕ್ವಶನ್ಸ್ ಬರೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದು ಬಹಳ ಡೆಪ್ತ್ ಹೋಗ್ತೀವಿ, ಇದನ್ನ ಕ್ವಶನ್ ಸ್ಕಿಪ್ ಮಾಡೋಣ ಅಂತ. ನೆಕ್ಸ್ಟ್, ಮಳೆ ನೀರು ಭೂಮಿಯೊಳಗೆ ಇಂಗಿ ಅಂತರ್ಜಲವನ್ನು ಮರುಪೂರಣಗೊಳಿಸುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತ. ಇದನ್ನ ಫಸ್ಟ್ ಕ್ಲಾಸ್ ಒಳಗಡೆ ಹೇಳಿದ್ದೆ ನಾನು. ಏನಂತ ಗೊತ್ತಾ? ಮಳೆ ನೀರು, ವಾಟ್ ಈಸ್ ದ ಟರ್ಮ್ ಆಫ್ ರೈನ್ ವಾಟರ್ ಸೀಪಿಂಗ್ ಇನ್ ಟು ದಿ ಸಾಯಿಲ್ ಟು ರೀಚಾರ್ಜ್ ದಿ ಗ್ರೌಂಡ್ ವಾಟರ್. ಅಂದ್ರೆ ಕೆಳಗಡೆ ಇರುತ್ತಲ್ಲ, ಇದು ಭೂಮಿ, ಇಲ್ಲಿ ನಾನು ನೀರು ನಿಂತಾಗ ಅದು ಒಳಗಡೆ ಹೋಗಿ ಸೇರ್ತಾ ಹೋಗುತ್ತಾ. ಅದಕ್ಕೆ ನಾನು ಏನಂತ ಕರಿತಿದ್ದೆ? ಪ್ರೋಸೆಸ್ಸಿಗೆ ಇನ್ಫಿಲ್ಟ್ರೇಷನ್ ಅಂತ ಕರಿತಿದ್ದೆ. ಏನಂತ ಕರಿತಿದ್ದೆ? ಇನ್ಫಿಲ್ಟ್ರೇಷನ್ ಅಂತ ಕರಿತಿದ್ದೆ. ಇನ್ಫಿಲ್ಟ್ರೇಷನ್ ಅಂದ್ರೆ ಒಳಗಡೆ ನೀರು ಸೇರೋದು ಅಂತಂದ್ರೆ ಇಂಗುವಿಕೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಇದ್ರ ಸರಿಯಾದ ಉತ್ತರ ಇನ್ಫಿಲ್ಟ್ರೇಷನ್. ಇಂಗದ ನೀರು ಇಂಗುವಿಕೆ ಅಂತ ಕರಿತೀವಿ. ಏನಿದಕ್ಕ? ಭೂಮಿ ಒಳಗಡೆ ಇರುವಂತ ಅಂತರ್ಜಾಲವನ್ನು ಹೆಚ್ಚು ಮಾಡೋದಕ್ಕೆ ಏನಂತ ಕರಿತೀವಿ? ಇನ್ಫಿಲ್ಟ್ರೇಷನ್ ಕರಿತೀವಿ. ರನ್ ಆಫ್ ಅಂದ್ರೆ ಕಲೆಕ್ಷನ್, ಇದು ತಪ್ಪಿದು. ರನ್ ಆಫ್ ಅಂದ್ರೆ ನೀರು ಹರ್ಕೊಂಡು ಹೋಗೋದು. ಇವಾಪರೇಷನ್ ಅಂತಂದ್ರೆ ಬಾಷ್ಪೀಕರಣ, ಅಂದ್ರೆ ನೀರು ಆವಿಯಾಗೋದು. ಪ್ರೆಸಿಪಿಟೇಷನ್ ಅಂದ್ರೆ ಮಳೆ ಆಗೋದು. ಓಕೆನಾ? ಕ್ಲಿಯರಾ? ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಮುಂದಿಗೆ ಹೋಗೋಣ. ನೆಕ್ಸ್ಟ್, ಜಲಚರಗಳಿಗೆ ಹಾನಿಯುಂಟು ಮಾಡುವ ನೀರಿನ ಮೂಲಗಳಲ್ಲಿ ಆಮ್ಲಜನಕ ಮಟ್ಟ ಕಡಿಮೆ ಆಗಲು ಮುಖ್ಯ ಕಾರಣವೇನಂತ ನೋಡ್ರಿ. ಆಲ್ರೆಡಿ ನಾ ಡಿಆಕ್ಸಿಜನೇಷನ್ ಅಂತ ಕೇಳಿದೆ. ಡಿಆಕ್ಸಿಜನೇಷನ್ ಅಂತಂದ್ರೆ ನೀರಿನೊಳಗಡೆ ಇರುವಂತ ಆಮ್ಲಜನಕ ಕಡಿಮೆ ಆಗೋದು. ನೀರಿನೊಳಗಡೆ ಇರುವಂತ ಆಮ್ಲಜನಕ ಕಡಿಮೆ ಆಗೋದು. ವಾಟ್ ಈಸ್ ದಿ ಪ್ರೈಮರಿ ಕಾಸ್ ಆಫ್ ಆಕ್ಸಿಜನ್ ಡಿಪ್ಲೀಷನ್ ಇನ್ ವಾಟರ್ ಬಾಡೀಸ್ ದಟ್ ಹಾರ್ಮ್ಸ್ ಅಕ್ವಾಟಿಕ್ ಲೈಫ್ ಅಂತ ಕೇಳಿದ್ದಾರೆ. ಯಾಕೆ ಗೊತ್ತಾ? ಮಳೆಯಿಂದ ಆಕ್ಸಿಜನ್ ಏನಾದ್ರು ಕಡಿಮೆ ಆಗುತ್ತಾ? ತಪ್ಪು. ನೆಕ್ಸ್ಟ್, ಸನ್ಲೈಟ್ ಇಂದ ಆಕ್ಸಿಜನ್ ಕಡಿಮೆ ಆಗುತ್ತಾ? ತಪ್ಪು. ನೆಕ್ಸ್ಟ್, ಡೊಮೆಸ್ಟಿಕ್ ಸೀವೇಜ್ ಅಂಡ್ ವೇಸ್ಟ್ ವಾಟರ್. ನೋಡ್ರಿ, ಇದರಿಂದ ಮನೆಯ ತ್ಯಾಜ್ಯ ಮತ್ತು ಒಳಚರಂಡಿ ಹೊಲಸಿರ್ತೈತಲ್ಲ, ಅದು ಹೋಗಿ ನೀರೊಳಗೆ ತುಂಬತೈತಲ್ಲ, ಅದರಿಂದ ಏನಾಗುತ್ತಾ? ಅದ್ರೊಳಗಿರೋ ಆಕ್ಸಿಜನ್ ಹೋಗುತ್ತಾ, ಮೀನುಗಳೆಲ್ಲ ಸತ್ತು ಹೋಗ್ತಾವು. ಹೌದಲ್ವಾ? ಓಕೆನಾ? ಗಾಳಿಯಿಂದ ಆಗಂಗಿಲ್ಲ. ಆಪ್ಷನ್ ಸಿ ಸರಿಯಾದ ಉತ್ತರ. ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆನಾ? ಮತ್ತೆ ಹೇಳಕತ್ತೀನಿ, ಪ್ರತಿದಿನ ನವೋದಯ ಪರೀಕ್ಷೆ ಗೂಗಲ್ ಮೀಟ್ ಆನ್ಲೈನ್ ಕ್ಲಾಸಸ್ ಬೇಕಂತಂದ್ರೆ ನಿಮ್ಗೆ ಈ ನಂಬರ್ನ ಕರೆ ಮಾಡಿ. ನೆಕ್ಸ್ಟ್ ಮುಂದೆ ಹೋಗೋಣ. ಮತ್ತೆ 9ನೇ ಪ್ರಶ್ನೆ, ಸಸ್ಯದ ಬೇರುಗಳಿಗೆ ನೇರವಾಗಿ ನೀರನ್ನು ಪೂರೈಸುವುದರಿಂದ ಯಾವ ನೀರಾವರಿ ಪದ್ಧತಿಯನ್ನು ಅತ್ಯಂತ ಪರಿಣಾಮಕಾರಿ ಎಂದು ಪರಿಗಣಿಸಲಾಗುತ್ತದೆ ಅಂತ. ಈ ತರ ಕ್ವಶನ್ಸ್ ಬರ್ತಾವೆ, ನಿಮ್ಗೆ ಬರಬಹುದು ದೊಡ್ಡ ದೊಡ್ಡ ಪ್ರಶ್ನೆಗಳು. ವಿಚ್ ಇರಿಗೇಷನ್ ಮೆಥಡ್ ಈಸ್ ಕನ್ಸಿಡರ್ಡ್ ಮೋಸ್ಟ್ ಎಫಿಷಿಯಂಟ್ ಆಸ್ ಇಟ್ ಡಿಲಿವರ್ಸ್ ವಾಟರ್ ಡೈರೆಕ್ಟ್ಲಿ ಟು ದ ಪ್ಲಾಂಟ್ಸ್ ರೂಟ್ಸ್ ಅಂತ. ನೋಡ್ರಿ, ನಾನು ನಿಮಗೊಂದು ಎಕ್ಸಾಂಪಲ್ ಕೊಟ್ಟೆ. ಒಂದು ಮಾವಿನ ಗಿಡ ಇರುತ್ತಾ, ಸುಮ್ಮನೆ ಹುಯಿ ಅಂತ ನೀರು ಕೊಡೋ ಬದಲಿ ಡೈರೆಕ್ಟ್ ಅದರ ಬೇರಿಗೆ ಹನಿ ಬೈ ಹನಿ 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 ಕೊಡೋಕುತ್ತದೆ. ಇದಕ್ಕೆ ಏನ್ ಕರಿತೀವಿ ಗೊತ್ತಾ? ನಾವು ಡ್ರಿಪ್ ಇರಿಗೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡ್ರಿಪ್ ಅಂತಂದ್ರೆ ಹನಿ ನೀರಾವರಿ ಡ್ರಿಪ್ ಇರಿಗೇಷನ್ ಅಂತ ಕರಿತೀವಿ. ಡ್ರಿಪ್ ಇರಿಗೇಷನ್. ಆಪ್ಷನ್ ಎಷ್ಟೈತಿ ನೋಡ್ರಿ? ಆಪ್ಷನ್ ಬಿ ಸರಿಯಾದ ಉತ್ತರ. ಉಳಿದ ಆಪ್ಷನ್ ಫ್ಲಡ್ ಇರಿಗೇಷನ್ ಅಂದ್ರೆ ಏನ್ ಗೊತ್ತಾ ನಿಮ್ಗೆ? ಭತ್ತ ಬೆಳೆ ಮುಂದೆ ನೀರನ್ನ ಹುಯಿ ಅಂತ ಬಿಟ್ಬಿಡ್ತೀವಲ್ಲ, ಹೊಲ ತುಂಬಾ ನೀರು ನಿಂದಿರ್ಸ್ತೀವಲ್ಲ, ಅದು ಫ್ಲಡ್ ಇರಿಗೇಷನ್. ನೆಕ್ಸ್ಟ್, ಸ್ಪ್ರಿಂಕ್ಲರ್ ಇರಿಗೇಷನ್. ತುಂತುರು ನೀರಾವರಿ ಅಂದ್ರೆ ಸ್ಪ್ರಿಂಕ್ಲರ್ ಬಿಡೋದು, ಈ ತರ ಮಳೆ ತರ ಸೃಷ್ಟಿ ಮಾಡೋದಕ್ಕೆ ಸ್ಪ್ರಿಂಕ್ಲರ್ ಇರಿಗೇಷನ್ ಅಂತ ಕರಿತೀವಿ. ನೆಕ್ಸ್ಟ್, ಮ್ಯಾನ್ಯುವಲ್ ವಾಟರಿಂಗ್. ಕೈಯಿಂದ ನೀರು ಹಾಕೋದು ಅಂದ್ರೆ ಕೊಡನ ಹೊತ್ಕೊಳ್ಳೋದು, ಕೈಯಿಂದ ಹೋಗಿ ನೀರು ಹಾಕೋದು. ಹೌದಲ್ವಾ? ಡ್ರಿಪ್ ಇರಿಗೇಷನ್ ಅಂದ್ರೆ ಏನು? ಹನಿ ಹನಿನ ನೀರನ್ನ ಬಿಡ್ತಾ ಹೋಗೋದು. ಓಕೆ, ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಮತ್ತೆ ಮುಂದಿನ ಪ್ರಶ್ನೆ ಹೋಗೋಣ. ಕಲುಷಿತ ನೀರನ್ನು ಸೇವಿಸುವುದರಿಂದ ಉಂಟಾಗುವ ಒಂದು ಸಾಮಾನ್ಯ ನೀರಿನಿಂದ ಹರಡುವ ರೋಗವನ್ನು ತಿಳಿಸಿ ಅಂತ ಕೇಳ್ಯಾರ. ನೋಡ್ರಿ, ಕಲುಷಿತ ನೀರಿಂದ, ಯಾವುದು? ಹೊಲಸು ನೀರಿಂದ ಉಂಟಾಗುವ ರೋಗ. ನಾನೇನ್ ಹೇಳಿದ್ದೆ? ಕಾಲೆರಾ ಹೇಳಿದ್ದೆ, ಡಯೇರಿಯಾ ಹೇಳಿದ್ದೆ, ಜಾಂಡೀಸ್ ಅಂತ ಹೇಳಿದ್ದೆ, ಒಂದು 5 ರೋಗ ಹೇಳಿದ್ದೆ. ಇದ್ರೊಳಗಡೆ ಯಾವ್ದು ನೋಡ್ರಿ? ಮಲೇರಿಯಾ ಸೊಳ್ಳೆಯಿಂದ ಬರುವಂತ ರೋಗ ಅದು. ನೆಕ್ಸ್ಟ್, ಡೆಂಗ್ಯೂ ಕೂಡ ಸೊಳ್ಳೆಯಿಂದ ಬರುವಂತ ರೋಗ. ನೆಕ್ಸ್ಟ್, ಚಿಕನ್ ಪಾಕ್ಸ್, ಇದೊಂದು ಸ್ಕಿನ್ ಡಿಸೀಸ್, ಇದು ತಪ್ಪು.
ಕಾಲೆರಾ. ಕಾಲೆರಾ ಏನಾಗುತ್ತಾ, ಬ್ಯಾಕ್ಟೀರಿಯಾಗಳಿಂದ ಬರುವಂತ ರೋಗ ಅದು. ಕಾಲೆರಾ ಏನ್ ಬರ್ತಲ್ಲ, ಬ್ಯಾಕ್ಟೀರಿಯಾಗಳಿಂದ ಬರುತ್ತಾ. ಇದು ಹೊಲಸು ನೀರು, ಕಲುಷಿತ ನೀರಿನಿಂದ. ಕಲುಷಿತ ನೀರಂದ್ರೆ ಹೊಲಸು ನೀರು. ನೇಮ್ ಎ ಕಾಮನ್ ವಾಟರ್ ಬೋರ್ನ್ ಡಿಸೀಸ್. ವಾಟರ್ ಬೋರ್ನ್ ಡಿಸೀಸ್ ಅಂದ್ರೆ ನೀರಿನಿಂದ ಹುಟ್ಟುವ ರೋಗ. ಕಾಸ್ಡ್ ಬೈ ಕನ್ಸ್ಯೂಮಿಂಗ್ ಕಂಟ್ಯಾಮಿನೇಟೆಡ್ ವಾಟರ್ ಅಂತ. ಕಂಟ್ಯಾಮಿನೇಟೆಡ್ ವಾಟರ್ ಅಂದ್ರೆ ಹೊಲಸು ನೀರು. ಹೊಲಸು ನೀರನ್ನ ಸೇವನೆಯಿಂದ ಬರುವಂತ ರೋಗ ಯಾವುದು ಅಂತ, ಕಾಲೆರಾ. ಕಾಲೆರಾ ಮತ್ತೆ ಜಾಂಡೀಸು, ಡಯೇರಿಯಾ, ಡಿಸೆಂಟ್ರಿ, ಈ ತರ ಒಂದು 5 ರೋಗಗಳನ್ನ ನಾನು ನಿಮ್ಗೆ ಹೇಳಿದ್ದೆ. ಓಕೆನಾ, ಕ್ಲಿಯರ್? ಮತ್ತೆ ಮುಂದಿನ ಪ್ರಶ್ನೆ ಹೋಗೋಣ. ಏನೈತೆ ಮುಂದಿನ ಪ್ರಶ್ನೆ? ನೀರಾವಿಯು ದ್ರವ ಹನಿಗಳಾಗಿ ಪರಿವರ್ತನೆಗೊಂಡು ಮೋಡಗಳು ಉಂಟಾಗುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ನೋಡ್ರಿ, ನೀರಾವಿ ಐತಲ್ಲ, ನೀರಾವಿ ದ್ರವಗಳ ಹನಿಗಳಾಗಿ ಪರಿವರ್ತನೆಗೊಂಡು ಮೋಡಗಳು ಉಂಟಾಗುವ ಪ್ರಕ್ರಿಯೆಯನ್ನು ಏನು ಕರೀತಾರೆ? ವಾಟ್ ಟರ್ಮ್ ಈಸ್ ಯೂಸ್ಡ್ ಫಾರ್ ದಿ ಪ್ರೋಸೆಸ್ ವೇರ್ ವಾಟರ್ ವೇಪರ್ ಟರ್ನ್ಸ್ ಇಂಟು ಲಿಕ್ವಿಡ್ ಡ್ರಾಪ್ಲೆಟ್ಸ್ ಲೀಡಿಂಗ್ ಟು ಕ್ಲೌಡ್ ಫಾರ್ಮೇಶನ್. ಕ್ಲೌಡ್ ಫಾರ್ಮೇಶನ್ ಅಂತ ಐತಿ. ಇಲ್ಲಿ ಏನೈತಿ? ಮೋಡಗಳು ಉಂಟಾಗೋದು. ಈ ಟರ್ಮ್ ನ ನೀವು ನೆನ್ಪಿಡ್ಬೇಕು. ಯಾವಾಗ ಮೋಡಗಳು ಉಂಟಾಗ್ತವು? ಇವ್ಯಾಪೊರೇಷನ್ ಫಸ್ಟ್ ಆಗುತ್ತಾ, ಬಾಷ್ಪೀಕರಣ ಆಗುತ್ತೆ. ಅದಾದ್ಮೇಲೆ ಮೇಲೆ ಹೋದ್ಮೇಲೆ ಕಂಡೆನ್ಸೇಷನ್ ಆಗುತ್ತಾ, ಘನೀಕರಣ ಅಥವಾ ಸಾಂದ್ರೀಕರಣ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ? ಕಂಡೆನ್ಸೇಷನ್. ಇಲ್ಲಿ ನೋಡ್ರಿ, ಆಪ್ಷನ್ ಬಿ. ಇವಾಪೊರೇಷನ್ ಅಂದ್ರೆ ವಾಟರ್ ವೇಪರ್ ಅಂದ್ರೆ ನೀರ್ ಆವಿ ಆಗೋದು. ಅದ್ರ ನೆಕ್ಸ್ಟ್ ಕಂಡೆನ್ಸೇಷನ್ ಅಂದ್ರ ಕ್ಲೌಡ್ಸ್ ನ ಫಾರ್ಮ್ ಆಗೋದು. ಸಿ ಫಾರ್ ಕ್ಲೌಡ್ಸ್, ಸಿ ಫಾರ್ ಕಂಡೆನ್ಸೇಷನ್. ನೆನ್ಪಿಟ್ಕೊಂಡ್ಬಿಡ್ರಿ, ಕಂಡೆನ್ಸೇಷನ್ ಅಂದ್ರ ಕ್ಲೌಡ್ಸ್ ನ ಫಾರ್ಮ್ ಆಗೋದು. ನೆಕ್ಸ್ಟ್ ಇನ್ಫಿಲ್ಟ್ರೇಷನ್ ಅಂದ್ರ ನೀರು ಭೂಮಿ ಒಳಗಡೆ ಇಂಗೋದು. ಟ್ರಾನ್ಸ್ಪಿರೇಷನ್ ಅಂದ್ರ ಬಾಷ್ಪ ವಿಸರ್ಜನೆ. ಹಂಗಂತಂದ್ರ ಎಲೆಯ ಮುಖಾಂತರ ಏನಾಗುತ್ತಾ, ಹನಿ ಹನಿ ನೀರು ಹೊರಗಡೆ ಹೋಗೋದು. ಆಪ್ಷನ್ ಬಿ ಸರಿಯಾದ ಉತ್ತರ. ಕಂಡೆನ್ಸೇಷನ್ ಫಸ್ಟ್ ಇವಾಪೊರೇಷನ್ ಅಂದ್ರೆ ನೀರಾವಿ ಆಗೋದು, ಕಂಡೆನ್ಸೇಷನ್ ಮೋಡಗಳನ್ನ ಫಾರ್ಮ್ ಆಗೋದು, ನೆಕ್ಸ್ಟ್ ಪ್ರೆಸಿಪಿಟೇಷನ್ ಮಳೆ ಆಗೋದು, ನೆಕ್ಸ್ಟ್ ಏನಾಗುತ್ತೆ ಲಾಸ್ಟ್ಗೆ ಕಲೆಕ್ಷನ್ ಸಂಗ್ರಹಣೆ ಅಂದ್ರೆ ಎಲ್ಲ ಹಳ್ಳ ಕೊಳ್ಳಗಳಿಗೆ ನೀರು ಹೋಗೋದು. ಇದನ್ನ ಪದೇ ಪದೇ ರಿವೈಸ್ ಮಾಡೋದು. ಸೈನ್ಸ್ ಅಷ್ಟು ಸುಲಭವಾಗಿ ನೆನಪುಳಿಯೋದಿಲ್ಲ. ಪದೇ ಪದೇ ರಿವೈಸ್ ಮಾಡಿದ್ರೆ ನಿಮ್ಗೆ ನೆನಪುಳಿಯುತ್ತಾ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನೈತೆ ನೋಡ್ರಿ, 12ನೇ ಕ್ವಶನ್ ಏನೈತೆ ನೋಡ್ರಿ. 12ನೇ ಕ್ವಶನ್, ಕರ್ನಾಟಕದಲ್ಲಿ ಮಳೆ ನೀರು ಕೊಯ್ಲಿಗಾಗಿ ಬಳಸಲಾಗುವ ಸಾಂಪ್ರದಾಯಿಕ ಮೆಟ್ಟಿಲುಗಳಿರುವ ದೇವಾಲಯದ ಕೊಳಗಳನ್ನು ಏನೆಂದು ಕರೆಯುತ್ತಾರೆ? ನೋಡ್ರಿ, ಕರ್ನಾಟಕದಲ್ಲಿ ಮಳೆ ನೀರ ಕೊಯ್ಲಿಗಾಗಿ ದೇವಸ್ಥಾನ ಅಂತ ಹೆಸರು ಬಂತಿಲ್ಲ. ದೇವಸ್ಥಾನ ಅಂತ ಹೆಸರು ಬಂದ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದೆ. ದೇವಸ್ಥಾನದ ಮುಂದ ಕಲ್ಯಾಣಿಗಳು ಇರ್ತಾವಂತ. ಏನಿರ್ತಾವು? ಕಲ್ಯಾಣಿಗಳು. ದೇವಸ್ಥಾನದೊಂದು ಚಿತ್ರ ಬಿಡಿಸಿದ್ ನಾನು. ಈ ತರ ದೇವಸ್ಥಾನ ಚಿತ್ರ ಬಿಡಿಸಿದೆ. ಅದ್ರ ಮುಂದೆ ಐತಲ್ಲ ದೊಡ್ಡ ಟ್ಯಾಂಕ್ ತರ ಇರ್ತಾವ. ಸ್ಟೆಪ್ಗಳು, ಏನು ಸ್ಟೆಪ್ ಅಂದ್ರೆ ಸ್ಟೆಪ್ಸ್ ಇರ್ತಾವ. ಇಲ್ಲಿ ಕಲ್ಲಿನಿಂದ ಮಾಡಿರ್ತಾವ. ಏನಂತ? ಕಲ್ಯಾಣಿ ಅಂತ ಕರಿತಾವ. ಬೋರ್ವೆಲ್ ಅಂತಂದ್ರೆ ಭೂಮಿ ಒಳಗಡೆ ಕೊರಿತಾರಲ್ಲ, ಅವು ಬೋರ್ವೆಲ್. ಡ್ಯಾಮ್ಸ್ ಅಂದ್ರೆ ಅಣೆಕಟ್ಟುಗಳು, ನದಿಗೆ ಅಡ್ಡಲಾಗಿ ಕಟ್ತಾರಲ್ಲ, ಅವು ಡ್ಯಾಮ್ಗಳು. ಕ್ಯಾನಲ್ ಅಂತಂದ್ರೆ ನದಿಗಳಿಂದ ಕನೆಕ್ಟ್ ಮಾಡಿ ಹೊಲಗಳಿಗೆ ಬಿಡ್ತಾರಲ್ಲ, ಅವು ಕ್ಯಾನಲ್ಗಳು. ಓಕೆ, ಮುಂದಿನ ಪ್ರಶ್ನೆಗಳನ್ನ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಮುಂದಿನ ಪ್ರಶ್ನೆ ನೋಡ್ರಿ, ಸಮುದ್ರದ ನೀರು ಮನುಷ್ಯರ ಬಳಕೆಗೆ ಅಥವಾ ಕೃಷಿಗೆ ಏಕೆ ಸೂಕ್ತವಲ್ಲ? ವೈ ಈಸ್ ಸೀ ವಾಟರ್ ನಾಟ್ ಸೂಟೇಬಲ್ ಫಾರ್ ದಿ ಹ್ಯೂಮನ್ ಕನ್ಸಂಪ್ಷನ್ ಆರ್ ಇರಿಗೇಷನ್? ಸೀ ವಾಟರ್ ನಮಗೆ ಯೂಸ್ ಆಗಂಗಿಲ್ಲ ಎದಕ್ಕ ಅಂತ ಕೇಳೋದು. ಬಹಳ ಸಿಂಪಲ್. ಅದ್ರೊಳಗೆ ಏನಿರ್ತ? ಸಾಲ್ಟ್ ಇರ್ತೈತಿ, ಉಪ್ಪು ಇರ್ತೈತಿ. ಅದ್ರೊಳಗಡೆ ಕಲುಷಿತಗಳಿಂದ ತುಂಬಿಕೊಂಡಿರುತ್ತ. ಇಟ್ ಕಂಟೇನ್ಸ್ ಟೂ ಮಚ್ ಸಾಲ್ಟ್ ಅಂತ. ಅದರಲ್ಲಿ ಹೆಚ್ಚಿನ ಉಪ್ಪಿನ ಅಂಶವಿದೆ ಅಂತ ಕೇಳ್ಯಾರ. ಹೌದು, ಇದು ಸರಿಯಾದ ಉತ್ತರ. ಉಪ್ಪಿರೋ ಸಲ ನಮಗೆ ಅದು ಯೂಸ್ ಆಗಲ್ಲ. ಇಲ್ಲಾಂದ್ರೆ ಅದನ್ನು ನಾವು ಬಳಕೆ ಮಾಡ್ಕೋಬಹುದಿತ್ತು. ಇಟ್ಸ್ ಟೂ ಕೋಲ್ಡ್ ಅಂತ, ಅದು ತಂಪಾಗಿರುತ್ತೆ. ತಪ್ಪು. ಇಟ್ ಈಸ್ ಟೂ ಡೀಪ್, ಅದು ತುಂಬಾ ಆಳವಾಗಿದೆ. ಅದು ಕೂಡ ತಪ್ಪು. ಇಟ್ ಈಸ್ ಪೊಲ್ಯೂಟೆಡ್, ಅದು ಮಲಿನವಾಗಿದೆ. ಅದು ಕೂಡ ತಪ್ಪು. ಸರಿಯಾದ ಉತ್ತರ ಇಟ್ ಕಂಟೇನ್ಸ್ ಟೂ ಮಚ್ ಸಾಲ್ಟ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮಾಡೋಣ.